ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತುರೂಪಮಂ ಶ್ರೀಭಾವಬೋಧಕುತ್ಪಾದಂ ಚಿಂತಾಮಣಿ ಉಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ. ಶ್ರೀ ಸತ್ಯಾತ್ಮಗುರುವೇ ನಮಃ. ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರೋನ್ ವಂದೇ ಮಧ್ವೇಷಪ್ರಿಯಕಾರಕಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಪಿಲ ನರಹರಿ ಭಾರ್ಗವತ್ರಯವಪುಷ ನೇತ್ರದಿ ನಾಸಿಕಾಸ್ಯದಿ ಶಪರನಾಮಕ ಜಿಹ್ವೆಯಲಿ ದಂತದಲ್ಲಿ ಹಂಸಾಖ್ಯ ತ್ರಿಪದಿ ಪಾದ್ಯ ಹಯಾಸ್ಯ ವಾಚ್ಯದೊಳಪರಮಿತ ಸುಖಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿಕೊಡುವ. ದಾಸವರೇಣ್ಯ ಶ್ರೀ ಜಗನ್ನಾಥದಾಸರು ವಿರಚಿತ ಹರಿಕಥಾಮೃತಸಾರ ಗ್ರಂಥದ ಭೋಜನ ರಸ ವಿಭಾಗ ಸಂಧಿಯ ಚಿಂತನೆಯನ್ನು ನಡೆಸಿದ್ದೇವೆ ನಿನ್ನೆಯಿಂದ. ನಿನ್ನೆಯ ದಿವಸ ಈ 7ನೇ ಶ್ಲೋಕ ಕಪಿಲ ನರಹರಿನಲ್ಲಿ ಆ ಶ್ಲೋಕದ ಸ್ವಲ್ಪ ಚಿಂತನೆಯನ್ನು ಮಾಡಿದ್ದೇವೆ. ಮುಂದುವರೆದ ಅದೇ ಶ್ಲೋಕದಿಂದಲೇ ನಾವು ಚಿಂತನೆಯನ್ನು 2ನೇ ದಿವಸ ಪ್ರಾರಂಭಿಸೋಣ. ನಾವು ನಿನ್ನೆ ಹೇಳಿದ್ವಿ, ಕಪಿಲನ ಪರಮಾತ್ಮ ನಮ್ಮ ಕಣ್ಣಿನಲ್ಲಿ ಇದ್ದು ಬಿಟ್ಟು ರಸಗಳನ್ನು ಸ್ವೀಕರಿಸ್ತಾನೆ. ನರಹರಿ ರೂಪ ಭಗವಂತ ನಮ್ಮ ಮೂಗಿನೊಳಗೆ ನಾಸಿಕ್ಯದೊಳಗೆ ಇದ್ದು ಅದರ ರಸವನ್ನು ಸ್ವೀಕರಿಸುತ್ತಾನೆ. ಭಾರ್ಗವನು ಮುಖಭೂತವಾದ ದ್ವಾರತ್ರಯದಲ್ಲಿ ಎದ್ದು ಬಿಟ್ಟು ರಸವನ್ನು ಸ್ವೀಕರಿಸುತ್ತಾನೆ. ಜಿವ್ವೆಯಲ್ಲಿ ಶಪರನಾಮಕ ಮತ್ಸ್ಯರೂಪಿ ಪರಮಾತ್ಮ ನಮ್ಮ ರಸನೇಂದ್ರಿಯದಲ್ಲಿ ಎದ್ದು ಬಿಟ್ಟು ರಸಗಳನ್ನು ಸ್ವೀಕರಿಸುತ್ತಾನೆ. ಸ್ವೀಕರಿಸಿ ನಮ್ಮ ದೇಹದಲ್ಲಿ ಇರುವ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನ ದೇವತೆಗಳ ಅಂತರ್ಯಾಮದ ಮುಖ್ಯ ಪ್ರಾಣ ದೇವರಿಗೆ ಕೊಟ್ಟು ಬಿಟ್ಟು ತಾನು ಸ್ವೀಕರಿಸಿ ಅವರಿಗೆಲ್ಲ ವಿಂಗಡಣೆ ಮಾಡುತ್ತಾನೆ ಭಗವಂತ. ಆಮೇಲೆ ಹೇಳ್ತಾರೆ, ದಂತದಲ್ಲಿ ಹಂಸಾಖ್ಯ. ನೋಡಿ, ಹಂಸರೂಪ ಪರಮಾತ್ಮ, ಹಂಸರೂಪಕ ಪರಮಾತ್ಮ ನಮ್ಮ ಹಲ್ಲಿನಲ್ಲಿ ಇದ್ದು ಬಿಟ್ಟುತ್ತಾನೆ, ಹಲ್ಲಿನಲ್ಲಿ ಇರುತ್ತಾನೆ. ನಾವು ಏನು ಮಾಡ್ತೇವೆ, ಹಲ್ಲುಗಳಲ್ಲಿ ಹಂಸರೂಪಿ ಪರಮಾತ್ಮ ಇದ್ದೇನು ಮಾಡ್ತಾನೆ, ನಾವು ಕಠಿಣ ದ್ರವ್ಯಗಳನ್ನು, ಸ್ವಲ್ಪ ಗಟ್ಟಿ ಇರುವ ದ್ರವ್ಯಗಳನ್ನು ಕೆಡಿದು ನಾವು ತಿಂತೇವಲ್ಲ, ಕಷ್ಟಪಟ್ಟು ತಿಂತೇವಲ್ಲ, ಆ ದಂತದಲ್ಲಿ ಹಂಸರೂಪಕ ಪರಮಾತ್ಮ ಇರ್ತಾನೆ. ಆ ದಂತಕ್ಕೆ ನೋಡಿ, ದಂತಕ್ಕೆ ಹೇಗೆ ಅದರ ರುಚಿ ಸವಿಸುವುದಿಲ್ಲವೋ ಹಾಗೆ ಭಗವಂತನಿಗೆ ಆ ರಸಗಳ ಅನುಭವ ಇಲ್ಲ, ನಮ್ಮ ರಸಗಳ ಅನುಭವ ಇಲ್ಲ ಭಗವಂತನಿಗೆ. ನಾವು ಹುಡುಕಿರುವ ಪ್ರಾಕೃತ ರಸಗಳ ಅನುಭವ ಇಲ್ಲ ಭಗವಂತನಿಗೆ. ಅವನು ಗುಣಪೂರ್ಣ. ಅವನಿಗೆ ನಾವು ಕೊಡುವ ವಸ್ತುವಿನಿಂದ, ಆಹಾರದಿಂದ, ಅವನಿಗೆ ನೈವೇದ್ಯದಿಂದ ಅವನಿಗೆ ಏನೂ ಆಗುವಂತಿಲ್ಲ. ನಮ್ಮ ಮೇಲೆ ಕೃಪೆಗೋಸ್ಕರ ಅವನು ಅದರಲ್ಲಿರುವ ಸಾಕ್ಷ್ಯ ರಸಗಳನ್ನು ಸ್ವೀಕರಿಸ್ತಾನೆ. ನೋಡಿ, ನಾವು ದಂತದಲ್ಲಿ
ನಮ್ಮ ಹಲ್ಲುಗಳಲ್ಲಿ ಹಂಸನಾಮಕ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಈಗ ನಾವು ಲೌಕಿಕವಾಗಿ ನೋಡಿದರೆ ಎಷ್ಟು ಡೆಂಟಲ್ ಕ್ಲಿನಿಕ್ಗಳಿದ್ದಾವೆ. ಹೆಜ್ಜೆಗೆ ಒಂದೊಂದು 10 ಮನೆಗೆ ಒಂದೊಂದು ಡೆಂಟಲ್ ಕ್ಲಿನಿಕ್ಗಳಿದ್ದಾವೆ ಅಲ್ವಾ. ನಮಗೆ ರೂಟಿಂಗ್ ಮಾಡೋದು, ಹಲ್ಲುಗಳ ಸಂಧಿ ಇರೋದು, ಹಲ್ಲು ಕಿತ್ತು ಹಾಕುವುದು, ಹೊಸ ಹಲ್ಲನ್ನು ಹುಟ್ಟು ಹಾಕುವುದು, ಆಮೇಲೆ ರೂಟ್ ಕ್ಯಾನಲ್ ಮಾಡ್ತಾರೆ, ಆಮೇಲೆ ಹಲ್ಲನ್ನು ತೆಗಿತಾರೆ. ಇವೆಲ್ಲ ಯಾಕೆ? ಈ ಹಲ್ಲಿನ ರೋಗ, ಹಲ್ಲು ಹುಳುಕು ಬರುವುದು ಏಕೆ? ನಾವು ದಂತದಲ್ಲಿರುವ ಹಂಸನಾಮಕ ಪರಮಾತ್ಮನನ್ನು ಮರೆತು ಅಗೆಯುತ್ತೀವಲ್ಲ, ಇದು ಮುಖ್ಯ ಕಾರಣ. ನಾವು ಏನು ಪದಾರ್ಥವನ್ನು ಸ್ವೀಕರಿಸುತ್ತೇವೆ, ಹಲ್ಲಿನಿಂದ ಆ ಪದಾರ್ಥವನ್ನು ಅಗೆಯುತ್ತೇವೆ, ನಮಗೆ ಸ್ವತಂತ್ರ ಇಲ್ಲ, ನಮಗೆ ಶಕ್ಯ ಇಲ್ಲ. ಅವನು ನಮ್ಮಲ್ಲಿ ನಿಂತುಕೊಂಡು ನನ್ನ ತತ್ವಾಭಿಮಾನಿ ದೇವತೆಗಳ ದ್ವಾರ ಆ ಪದಾರ್ಥವನ್ನು ಹಲ್ಲಿನಿಂದ ಅಗಿಸಿ ಅವನು ಅಗಿದು ನಮಗೆ ರಸವನ್ನು ಕೊಡ್ತಾನೆ ಭಗವಂತ. ಅಂತಹ ಭಗವಂತನನ್ನು ಮರೆತು ನಾವು ಆಹಾರವನ್ನು ಪಶುಗಳಂತೆ ತಿಂದು ಹಲ್ಲಿನಿಂದ ಕಡಿದರೆ ನಮ್ಮ ಹಲ್ಲು ನಷ್ಟವಾಗುತ್ತದೆ ಹೊರತು ಹಲ್ಲಿನ ಮಾಡಿದ ಪುಣ್ಯವೂ ಬರುವುದಿಲ್ಲ, ಹಲ್ಲುಗಳೂ ಕೆಡ್ತವೆ. ಹಾಗಾಗಿ ನಮಗೆ ಹಲ್ಲಿನಲ್ಲಿ ನಾವು ಭಗವಂತನನ್ನು ಧ್ಯಾನಿಸಬೇಕು, ಹಂಸರೂಪಕ ಭಗವಂತನನ್ನು ಧ್ಯಾನಿಸಬೇಕು. ಒಂದು ನಾವು ತಿಳಿದುಕೊಳ್ಳಬೇಕು, ಭಗವಂತನ ಯಾವ ರೂಪಕ್ಕೂ ಭಗವಂತನಿಗೂ ಅಭೇದ, ಅತ್ಯಂತ ಸ್ವಗತ ಭೇದ ವಿವರ್ಜಿತ. ಅವನು ಭಗವಂತನ ಯಾವ ಅವಯವಗಳಿಗೂ ಭಗವಂತನ ಯಾವ ರೂಪಗಳಿಗೂ ಭೇದವನ್ನು ಕಲ್ಪಿಸಬಾರದು. ನಾವು ಭೇದವನ್ನು ಕಲ್ಪಿಸಿದರೆ ನಾವು ಅಂಧತಮಸ್ಸಿಗೆ ಹೋಗ್ತೇವೆ. ಭಗವಂತನು ಸ್ವಗತ ಭೇದ ವಿವರ್ಜಿತನು. ಅವನು ಹಲ್ಲಿನಲ್ಲಿ ಹಂಸ ರೂಪದಿಂದ ಇರ್ತಾನೆ, ಕ್ರೀಡೆಯನ್ನು ಆಡ್ತಾನೆ, ಆ ರೂಪವನ್ನು ಪ್ರಾದುರ್ಭಾವಗೊಳಿಸ್ತಾನೆ, ಅಲ್ಲಿ ಪ್ರಾಚುರ್ಯಗೊಳಿಸ್ತಾನೆ. ಬೇರೆ ರೂಪಗಳು ಇರ್ತವೆ, ಆ ರೂಪ ಪ್ರಾಚುರ್ಯಗೊಂಡಿರುತ್ತೆ. ಹಾಗಾಗಿ ನಮ್ಮ ಹಲ್ಲಿನಲ್ಲಿ ಹಂಸರೂಪಕ ಪರಮಾತ್ಮನನ್ನು ನೆನೆದು ಆ ಆಹಾರವನ್ನು ಸ್ವೀಕರಿಸಿದರೆ ನಮ್ಮ ಹಲ್ಲಿನ ರೋಗ ಬರುವುದು ಕಡಿಮೆ ಆಗತ್ತೆ, ಹಲ್ಲು ಗಟ್ಟಿಯಾಗತ್ತೆ. ಅದು ನಾವು ಈಗ ಪ್ರವಚನವನ್ನು ಕೇಳುವ ಸಮಯದಲ್ಲಿ ನಾವು ಅದನ್ನು ನೆನೆಸ್ಕೊಳ್ಬೋದು. ನಮ್ಮ ದಿವಸ ಯೋಚನೆಯಲ್ಲಿ ಇದು ಬರಬೇಕು, ಭಕ್ತಿಯಿಂದ ಬರಬೇಕು. ಹಾಗಾಗಿ ಅದನ್ನು ನಾವು ತಿಳಿದುಕೊಳ್ಬೇಕು ಅಂತ ದಾಸರು ಬಹಳ ಸುಂದರವಾಗಿ ಹೇಳ್ತಾರೆ. ಆಮೇಲೆ ತ್ರಿಪದಿ ಪಾದ್ಯ ಹಯಾಸ್ಯ ವಾಚ್ಯದೊಳು ನಮ್ಮ ಮುಖದಲ್ಲಿ, ನಮ್ಮ ಮಾತಿನಲ್ಲಿ ತ್ರಿಪದಿ ಪಾದ್ಯ ಗಾಯತ್ರಿ ಪ್ರತಿಪಾದ್ಯನಾದ ಹಯಾಸ್ಯ ಹಯಗ್ರೀವ ದೇವರು, ಹಯಗ್ರೀವ ದೇವರನ್ನು ಚಿಂತನೆ ಮಾಡಬೇಕು. ನಾವು ಭೋಜನಕ್ಕೆ ಸ್ವೀಕರಿಸುವಾಗ ನಾವು ಲೌಕಿಕದ ಮಾತು ಸಲ್ಲ, ಲೌಕಿಕದ ಮಾತು ಆಡಬಾರದು. ನಾವು ಲೌಕಿಕವಾಗಿ ಯಾವ ವಾರ್ತೆಯನ್ನು ಕೇಳಿಕೊಂಡು ಭೋಜನವನ್ನು ಸ್ವೀಕರಿಸಬಾರದು. ಅದು ನಿಷಿದ್ಧ, ಅದು ಅಪರಾಧ, ಭಗವಂತನಿಗೆ ಮಾಡುವ ಕೃತಜ್ಞತೆ ಅದು. ನಾವು ಹರಿಯನ್ನು ಸ್ಮರಿಸಿಕೊಂಡು ಊಟ ಮಾಡಬೇಕು. ನಾವು ಟಿ ವಿ ಹಾಕ್ಕೊಂಡು ಊಟ ಮಾಡ್ತೀವಿ, ಟಿ ವಿನಲ್ಲಿ ಬರೋದೇನೋ ಅವನು ಕೊಲೆ ಮಾಡ್ದ, ಇವನು ಕೊಲೆ ಮಾಡ್ದ, ಅವನು ಕಳ್ತನ ಮಾಡ್ದ, ಇವೇ ಬರೋದು. ಆ ಯೋಚನೆಯನ್ನು ಅದನ್ನು ನೋಡಿಕೊಂಡು ನಾವು ಆಹಾರವನ್ನು ತಿಂದರೆ ನಮಗೆ ಲೌಕಿಕವಾಗಿ ಅದು ಅನಾರೋಗ್ಯವನ್ನು ಕೊಡುತ್ತದೆ. ಮತ್ತೆ ಪಾರಮಾರ್ಥಿಕವಾಗಿಯೂ ಕೂಡ ಅದು ನಮಗೆ ಏನೂ ಉಪಯೋಗ ಆಗುವುದಿಲ್ಲ. ನಾವು ಭೋಜನ ಮಾಡುವಾಗ ಅದನ್ನು ಒಂದು ಯಜ್ಞ ಹಿಂದೆ ಹೇಳಿದಂತೆ ತಿಳಿದುಕೊಂಡು ಬಿಟ್ಟು ಭಗವಂತನ ಚಿಂತನೆಯನ್ನು ಮಾಡಿಕೊಂಡು ನಾವು ಭೋಜನ ಮಾಡಬೇಕು. ಯಾಕೆಂದರೆ ತ್ರಿಪದಿ ಪಾದ್ಯ ಗಾಯತ್ರಿ ಪ್ರತಿಪಾದ್ಯ ಹಯಗ್ರೀವ ರೂಪಿ ಪರಮಾತ್ಮ ನಮ್ಮ ವಾಚ್ಯ ಇರ್ತಾನೆ. ಯಾಕೆ ಅಂದರೆ ನಾವು ಊಟ ಮಾಡುವಾಗ, ನಾವು ಭೋಜನ ಮಾಡುವಾಗ, ನಾವು ತೀರ್ಥಪ್ರಸಾದ ತಗೊಳ್ಬೇಕಾದ್ರೆ ಹಾಡು ಹೇಳ್ತಾರೆ, ಭಗವಂತನ ಸ್ಮರಣೆ ಮಾಡ್ತಾರೆ. ಯಾಕೆ ಅಂದರೆ ಅದನ್ನು ಭಗವಂತನ ಸ್ಮರಣೆ ಮಾಡುತ್ತಾ ನಾವು ಊಟ ಮಾಡಬೇಕು. ರಾಗಕ್ಕೆ ಆದ್ಯತೆ ಕೊಟ್ಟು ಭಗವಂತನ ಸ್ಮರಣೆ ಸಲ್ಲ, ಅನುರಾಗಕ್ಕೆ ಆದ್ಯತೆ ಕೊಟ್ಟು ಭಗವಂತನ ಸ್ಮರಣೆ ಆಗಬೇಕು. ಅನುರಾಗಕ್ಕೆ ಆದ್ಯತೆ ಕೊಡಬೇಕು, ರಾಗಕ್ಕೆ ಆದ್ಯತೆಗಿಂತ ಅನುರಾಗಕ್ಕೆ ಮುಖ್ಯ ಆದ್ಯತೆ ಕೊಡಬೇಕು. ಹಾಗಾಗಿ ರಾಗಕ್ಕೆ ಆದ್ಯತೆ ಕೊಟ್ಟರೆ ಭಗವಂತನ ಮೇಲೆ ಭಕ್ತಿಗಿಂತ ತಾಳ ಎಲ್ಲಿ ತಪ್ಪತ್ತೋ ರಾಗ ಎಲ್ಲಿ ತಪ್ಪತ್ತೋ ಅಂತ ಬರುತ್ತೆ. ಸಾಹಿತ್ಯವನ್ನು ತಮ್ಮ ರಾಗಕ್ಕೆ ಹೊಂದಿಸಿಕೊಂಡು ಹಾಡುವವರು ಬಹಳ ಜನ ಇದ್ದಾರೆ, ಅದನ್ನು ಆಲ್ಟರ್ ಮಾಡಿಕೊಂಡು ಹೇಳುವವರು ಬಹಳ ಜನ ಇದ್ದಾರೆ. ಅದು ಸಲ್ಲ. ಭಗವಂತನ ಚಿಂತನೆಯನ್ನು ಮಾಡಿಕೊಂಡು ಭಕ್ತಿ ಪೂರ್ವಕವಾಗಿ ಭಗವಂತನಿಗೆ ಅರ್ಪಿಸಬೇಕು. ನಮ್ಮದು ಒಂದು ಯಜ್ಞ ಅಂತ ತಿಳ್ಕೊಂಡು ಊಟ ಮಾಡುವಾಗ ಭಗವಂತನ ಚಿಂತನೆ ಮಾಡಬೇಕು ಅಂತ ದಾಸವರೇಣ್ಯರು ಬಹಳ ಅದ್ಭುತವಾಗಿ ಸ್ವೀಕರಿಸುತ್ತಾರೆ. ಇಷ್ಟೆಲ್ಲ ಇರ್ತಾನಲ್ಲ ಭಗವಂತ, ಇಷ್ಟೆಲ್ಲ ಪ್ರತಿಯೊಂದು ಜೀವದಲ್ಲಿ ನಿಂತುಕೊಂಡು, ಚೇತನದಲ್ಲಿ ನಿಂತುಕೊಂಡು, ಇಡೀ ಬ್ರಹ್ಮಾಂಡದಲ್ಲಿ ಚೇತನದಲ್ಲಿ ನಿಂತುಕೊಂಡು ಅವರು ಉಣ್ಣುವ ಪದಾರ್ಥಗಳೊಳಗೆ ಪ್ರತಿಯೊಂದು ರೂಪದಿಂದ ತಾನಿದ್ದು ಆ ರಸವನ್ನು ಸ್ವೀಕರಿಸ್ತಾನಲ್ಲ, ಅವನಿಗೆ ಉಪಯೋಗವೇ ಇದು, ಪ್ರಯೋಜನ ಇಲ್ಲ.
ಅವನಿಗೆ ಎಳ್ಳಷ್ಟೂ ಪ್ರಯೋಜನ ಇಲ್ಲ. ಏಕೆಂದರೆ ಅವನಿಗೆ ಸುಖಪೂರ್ಣ ನಿತ್ಯಾನಂದ. ಅವನಿಗೆ ಯಾವ ರಸಗಳು ಕಡಿಮೆ ಇದೆ, ಎಲ್ಲ ಪರಿಪೂರ್ಣ. ಅವನು ಮಾಡುತ್ತಿರುವುದು ನಮ್ಮ ಮೇಲಿನ ಕರುಣೆಯಿಂದ. ನಾವು ಅಸ್ವತಂತ್ರರು. ತೇನಮಪಿ ತೃಣವು ಚಲಿತೆ ಅಂತಾರಲ್ಲ, ಹಾಗೆ ತೃಣವು ಕೂಡ ಅವನಿಲ್ಲದೆ ಚಲಿಸುವುದಿಲ್ಲ, ತೃಣವು ಕೂಡ ಅವನ ಅನುಗ್ರಹವಿಲ್ಲದೆ ಚಲಿಸುವುದಿಲ್ಲ. ಹಾಗೆ ನಾವು ನಮ್ಮ ಆಹಾರವನ್ನು ನಾವೇ ಸ್ವತಂತ್ರವಾಗಿ ಸ್ವೀಕರಿಸಲು ಅಯೋಗ್ಯರು. ಯಾಕೆಂದರೆ ಅದರಲ್ಲಿ ಭಗವಂತ ನಿಂತುಕೊಂಡು ತತ್ವಾಭಿಮಾನಿಗಳ ಅಂತರ್ಯಾಮಿಯಾಗಿ, ಮುಖ್ಯ ಪ್ರಾಣನ ಅಂತರ್ಯಾಮಿಯಾಗಿ ಭಗವಂತ ನಿಂತುಕೊಂಡು ತಾನು ನಮ್ಮಲ್ಲಿ ನಿಂತುಕೊಂಡು ತಿಂದು ತಿನಿಸಿದರೆ ಮಾತ್ರ ನಾವು ತಿಂತೇವೆ ಹೊರತು ನಾವು ತಿನ್ನಲಿಕ್ಕೆ ಅಸ್ವತಂತ್ರರು, ನಾವು ಏನು ಮಾಡಲಿಕ್ಕೂ ಅಸ್ವತಂತ್ರರು. ಹಾಗಾಗಿ ಭಗವಂತನ ಕರುಣೆ ಎಷ್ಟಿದೆ ನೋಡಿ. ಪ್ರತಿಯೊಬ್ಬ ಜೀವರಲ್ಲಿಯೂ ಬ್ರಹ್ಮಾಂಡದಲ್ಲಿ ಒಬ್ಬೊಬ್ಬ ಜೀವನೂ ಅಲ್ಲ. ನಮ್ಮಲ್ಲಿ 300 ಜನ 400 ಜನ ಊಟಕ್ಕೆ ಬಂದಿದ್ರು, ಅವರಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಪಶುಗಳಲ್ಲಿ ಪ್ರಾಣಿಗಳಿಗೆ ನಿಂತುಕೊಂಡು ಬಿಟ್ಟು ಭಗವಂತ ಆಹಾರಗಳನ್ನು ಅವರವರ ಆಹಾರಗಳನ್ನು ತೆಗೆದುಕೊಂಡು ಅದರಲ್ಲಿ ತನ್ನ ಸಾಕ್ಯರಸಗಳನ್ನು ತೆಗೆದುಕೊಂಡು ಭಗವಂತನು ನಮ್ಮ ಮೇಲೆ ಕರುಣೆಯಿಂದ ನಮ್ಮನಿಗೆ ಸಾಧನೆಯನ್ನು ಮಾಡಿಸ್ತಾನಲ್ಲ. ಭಗವಂತನ ಅದ್ಭುತ ಕರುಣೆ ಇದು, ಅಚಿಂತ್ಯವಾದ ಕರುಣೆ ಭಗವಂತನದ್ದು. ಈ ನಾವು ಊಟ ಮಾಡುವುದರಲ್ಲಿಯೂ ಭಗವಂತನ ಕರುಣೆ ಎಷ್ಟಿದೆ ಅನ್ನೋದನ್ನು ದಾಸವರೇಣ್ಯರು ತೋರಿಸ್ತಾರೆ. ಮುಂದುವರೆದು ದಾಸವರೇಣ್ಯರು ಹೇಳ್ತಾರೆ, ನಿರುಪಮಾನಂದಾತ್ಮ ಹರಿಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭೋಕ್ತೃಗಳೊಳಗೆ ತಚ್ಚಕ್ತಿದನು ಎನಿಸಿ ಕರೆಸುವನು ನಾರಾಯಣನು ಅನಿರುದ್ಧ ಎರಡು ನಾಮದಿ ಭೋಜ್ಯ ವಸ್ತು ಅನಿರುಪ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನೋಡಿ, ಸಕಲ ಜೀವರೊಳಗೆ ಭಗವಂತನು ಭಗವದ್ರೂಪಗಳನ್ನು ತೋರಿಸ್ತಾರೆ. ಇದರಲ್ಲಿ ಭೋಜನ ಮಾಡುವ ಶಕ್ತಿ ಕೊಡತಕ್ಕ ಭಗವದ್ಭಕ್ತ ರೂಪಗಳು, ಭೋಜ್ಯ ಪದಾರ್ಥಗಳಲ್ಲಿ ಭಗವಂತನ ರೂಪಗಳು, ಭೋಜನ ಮಾಡುವವರಲ್ಲಿ ಭಗವಂತನ ರೂಪಗಳು, ಭೋಜನ ಮಾಡುವ ಭಕ್ಷ್ಯಗಳಲ್ಲಿ ಭಗವಂತನ ರೂಪಗಳನ್ನು ಹೇಳ್ತಾರೆ. ಅಂದರೆ ನಿರುಪಮಾನಂದಾತ್ಮ ಭಗವಂತ ಏನಂದರೆ ಅವನಿಗೆ ಉಪಮೇಯವೇ ಇಲ್ಲ, ಅಂದರೆ ಕಂಪ್ಯಾರಿಟಿವೇ ಇಲ್ಲ. ಅವನು ದ ಎಂಡ್, ಸುಪ್ರೀಮ್. ಅವನನ್ನು ಬಿಟ್ಟು ಅವನ ಸಮರು ಯಾರೂ ಇಲ್ಲ. ಅವನ ಸಮರು ಯಾರೇ ಇಲ್ಲ ಅಂದ ಮೇಲೆ ಅವನಿಗಿಂತ ಮೇಲೆ ಯಾರೂ ಇಲ್ಲ ಅನ್ನೋದನ್ನು ಹೇಳ್ಕೊಳ್ಳೇಬೇಕು. ಕೈಮುತ್ಯ ನ್ಯಾಯ ಅಂತಾರೆ ಶಾಸ್ತ್ರದಲ್ಲಿ. ಆಮೇಲೆ ಏನು ಮಾಡ್ತಾನೆ, ಯಾವ ರೂಪದಿಂದ ಹರಿ ಇರ್ತಾನೆ ಅಂತಂದರೆ, ಪರಮಾತ್ಮ ಹರಿ ನಾಮಕ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿ ಇರ್ತಾನೆ. ಭೋಜನ ಮಾಡಬೇಕಾದರೆ ಮನಸ್ಸಿನಲ್ಲಿ ಇರ್ತಾನೆ. ಸಂಕರ್ಷಣ ದೇವರು ನಮ್ಮ ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳಿಗೆ ಸಂಕರ್ಷಣ ದೇವರು ಇರ್ತಾರೆ. ಆ ಸಂಕರ್ಷಣ ರೂಪದಿಂದ ಪರಮಾತ್ಮ ಇರ್ತಾನೆ. ಪ್ರದ್ಯುಮ್ನ ರೂಪದಿಂದ 5 ಕರ್ಮೇಂದ್ರಿಯಗಳಲ್ಲಿ ಇರ್ತಾನೆ. ಈ 3 ರೂಪಗಳಿಂದ ಭೋಕ್ತೃಗಳೊಳಗೆ, ನಾವು ಭೋಜನ ಮಾಡ್ತೀವ ನಮ್ಮಗಳೊಳಗೆ ಅಧಿಷ್ಠಿತ ಜೀವ, ಈ ಜೀವಗಳಲ್ಲಿ ಭಗವಂತ ಇರ್ತಾನೆ. ಆಯಾ ಇಂದ್ರಿಯದಲ್ಲಿ ಇರುವ ತಾರತಮ್ಯಾನುಸಾರ ಯಾವ ದೇವತೆಗಳು ಇರ್ತಾರೋ ಅವರೂ ಅಸ್ವತಂತ್ರರಾಗದ್ದರಿಂದ ಅವರಿಗೆ ಅವರವರ ಯೋಗ್ಯವಾದ ಶಕ್ತಿಗಳನ್ನು ಅನಭಿವ್ಯಕ್ತಿಯಾಗಿರುವುದನ್ನು ವ್ಯಕ್ತ ಮಾಡ್ತಾನೆ. ದೇಹದಲ್ಲಿ ಇರೋನಾಗಿದ್ದಾನೆ ಅಂತ ಒಂದು ಅರ್ಥ ಕೊಡ್ತಾರೆ. ಆಮೇಲೆ ಭೋಜನಕ್ಕೆ ಯೋಗ್ಯವಾದ ಅನ್ನದಲ್ಲಿ ನಾರಾಯಣನಿರ್ತಾನೆ, ನಾರಾಯಣ ರೂಪ ಇರ್ತಾನೆ. ಉದಕದಲ್ಲಿ ಅಂದರೆ ನೀರಿನಲ್ಲಿ ಅನಿರುದ್ಧ ಇರ್ತಾನೆ ಇರುವಂಥ. ಆಮೇಲೆ ನಿರುತವಾಗಿ ತರ್ಪಕನು ತನ್ನ ತೃಪ್ತಿಯನ್ನು ಕೊಡ್ತಾ ಇರ್ತಾನೆ ನಮಗೆ. ಇದರಲ್ಲಿ ನೋಡಿ, ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಇದಕ್ಕೆ ಹೀಗೆ ದಾಸರು ಏನು ಹೇಳ್ತಾರೆ, ಇವರು ಏನು ಹೇಳ್ತಾರೆ, ಇದು ಪ್ರಮಾಣ ಇದೆಯೋ ಇಲ್ಲೋ ಅಂದರೆ ಪ್ರಮಾಣ ಇದೆ. ಅದಕ್ಕೆ ಹೇಳ್ತಾರೆ, ಪ್ರಮಾಣವನ್ನು ಹೇಳ್ತಾರೆ. ಸಂಕರ್ಷಣಶ್ಚ ಪ್ರದ್ಯುಮ್ನೌ ತತ್ರ ಭೋಕ್ತೃಷು ಸಂಸ್ಥಿತವು ಭೋಕ್ತೃಶಕ್ತಿಪ್ರದೌ ನಿತ್ಯಂ ಭೋಕ್ತಾರೌ ಚ ವಿಶೇಷತಃ ನಾರಾಯಣ ಅನಿರುದ್ಧೌ ತು ಭೋಜ್ಯ ವಸ್ತುಷು ಸಂಸ್ಥಿತೌ ತರ್ಪಕೋಥರ್ವ ಜೀವಾನಾಂ ತಸ್ಮದ್ ಭೋಜ್ಯೌ ನ ಚಾನ್ಯಥೇತಿ. ಈ ಪ್ರಮಾಣದ ಮುಖಾಂತರ ಹೇಳ್ತಾರೆ. ದಾಸರು ಹೇಳುವುದು ಪ್ರತಿಯೊಂದು ಪ್ರಮಾಣ ಪುರಸ್ಸರವಾಗಿ ಹೇಳ್ತಾರೆ ಹೊರತು ದಾಸರ ಒಂದು ಸ್ವಂತ ವಾಕ್ಯ ಅಂತ ಅಲ್ಲ. ಅಲ್ಲಿದನ್ನು ಕನ್ನಡೀಕರಿಸಿ ಸುಮಾರು ಸಂಸ್ಕೃತ ಶಬ್ದಗಳನ್ನೇ ಇಲ್ಲಿ ಹಾಗೆ ಬಿಟ್ಟು ದಾಸರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದೆ ಹೇಳ್ತಾರೆ, ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ತನಾಗಿ ರಮಾ ಸಮೇತ ವಿಹಾರ ಮಾಳ್ಪನು ಪಂಚರೂಪದಲ್ಲಿ ಆಸುರೋರುಹ ಸಂಭವಾಭವ ವಾಸಬಾದ್ಯಮರಾದಿ ಚೇತನ ರಾಶಿಯೊಳಗೆ ಇಹನು ಎಂದರಿತು ಅನಿಗೋವಿದನು. ಮುಂದೆ ದಾಸವರೇಣ್ಯರು ಭಗವಂತನ 5 ರೂಪಗಳನ್ನು ಹೇಳ್ತಾರೆ. ಪಂಚರೂಪಕ್ಕೆ ಪ್ರಮಾಣ ಇದೆ.
ಅವಕಾಶ ಪ್ರದ್ಯೋನ್ನಿತ್ಯಂ ವಾಸುದೇವೋ ನಭಸ್ಥಿತಃ ಪಂಚರೂಪಾತ್ಮಕಂ ವಿಷ್ಣು ಯ ಉಪಸ್ಥೇಶ ದೈವಹೀತಿ ಅಂತ ಐತರೇಯ ಉಪನಿಷತ್ತಲ್ಲಿ ಬರುತ್ತೆ ಪ್ರಮಾಣ ಇದಕ್ಕೆ. ನೋಡಿ, ಇದರಲ್ಲಿ ಏನಿದೆ ಅಂತಂದರೆ, ವಾಸುದೇವನು ರಮಾ ಸಮೇತನಾಗಿ, ಪತ್ನಿ ಸಮೇತನಾಗಿ, ಲಕ್ಷ್ಮಿಯ ಸಮೇತನಾಗಿ ನಾರಾಯಣನು ಚಿಂತನೆ ಮಾಡಬೇಕು. ಬರೀ ನಾರಾಯಣನು ಚಿಂತನೆ ಮಾಡಬಾರದು, ಲಕ್ಷ್ಮೀ ಸಮೇತನಾಗಿ ನಾರಾಯಣನನ್ನು ಚಿಂತನೆ ಮಾಡಬೇಕು. ಆಮೇಲೆ ಏನಂತಂದರೆ, ನಭಸ್ರಾಮ ವಿಹಾರ ಮಾಡಿಬಿಟ್ಟು ಪಂಚರೂಪದಲ್ಲಿ ಆಸರೋರ್ಹ ಸಂಭವಾಸ ಅಮರಾಧಿ ಚೇತನ ಅಂದರೆ 5 ರೂಪದಲ್ಲಿ ಇರ್ತಾನೆ. ಯಾವ 5 ರೂಪ? ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ 5 ರೂಪ. ಮತ್ತು ಇನ್ನೂ ಅರ್ಥ ಇದೆ. 5 ಅಂದರೆ ಬ್ರಹ್ಮಾದಿ ರುಜುಗಳು, ರುದ್ರಾದಿ ಶತಸ್ಥ ಅಂತ, ಕರ್ಮಜರು ಪುಷ್ಕರ ಅಂತ, ಅಜಾನಜರು ದೇವಗಂಧರ್ವ ಅಂತ, ಮಾನುಷರು ತೃಢಾಂತ ಅಂತ ಈ 5 ವಿಧ ಜೀವರಲ್ಲಿ ಹರಿ ಸಂಕರ್ಷಣಾದಿ 6 ರೂಪಗಳಿಂದ ವಿಹಾರವನ್ನು ಮಾಡ್ತಾನೆ. 5, 6 2 ಗ್ರಹಾಯ ಆಗತ್ತೆ. ಇವನು ಏನು ಮಾಡ್ತಾನೆ ಅಂತಂದರೆ, ಆಸರೋರುಹ ಅಂದರೆ ಏನು? ಪೂರ್ವೋಕ್ತ ಜೀವರಲ್ಲಿ ಪದ್ಮನಾಭ ದೇವರು ಅಂದರೆ ನೀರಿನಲ್ಲಿ ನಾರಾಯಣ ಉದುಕ್ತಾ ಇರ್ತಾನೆ, ಅವನ ಪದ್ಮನಾಭಿಯಿಂದ ಪದ್ಮ ಕಮಲ ಸಂಭವ ಅಂದರೆ ಬ್ರಹ್ಮದೇವರು ಇವರಿಂದ ದೇವರೇ ಮೊದಲಾದ ಸರ್ವ ರುಜುಗಳಿಂದ ಗ್ರಾಹ್ಯನಾದವನು. ಭವ ಅಂದರೆ ಪಾರ್ವತೀಪತಿಯಾದ ರುದ್ರದೇವರು, ವಾಸವ ಅಂದರೆ ಶಚೀಪತಿಯಾದ ಇಂದ್ರದೇವರು ಮೊದಲಾದ 4 ವಿಧರಾದ ದೇವತೆಗಳು. ಇವರುಗಳ ಸಹಿತವಾಗಿ ಅವರ ನಿರಂಶತ್ರುಣ ಅಂತ ಸರ್ವಚೇತನರು ಈ ಸಮೂಹಗಳೊಳಗೆ ಭಗವಂತ ಇದ್ದಾನೆ ಅಂತ ಪಂಚರೂಪಾತ್ಮಕದಿ ಅಂದರೆ ಪಂಚರೂಪದಿಂದ ಭಗವಂತ ನಮ್ಮಲ್ಲಿ ಇದ್ದಾನೆ, ಭೋಜನ ಮಾಡುವ ಭೋಕ್ತೃಗಳಲ್ಲಿ ಭಗವಂತ ಇದ್ದು ನಡೆಸಿಕೊಳ್ತಿದ್ದಾನೆ ಅಂತ ಹೇಳಿಬಿಟ್ಟು ದಾಸವರೇಣ್ಯರು ಹೇಳ್ತಾರೆ. ಆಮೇಲೆ ನೋಡಿ, ನಾವು ಆಹಾರ ತಗೊಳ್ತೀವಲ್ಲ, ವಾಸುದೇವನು ಹೊರಗವಕಾಶ ಕೊಡುವ. ನಾನು ನಿನ್ನೆನೇ ಹೇಳಿದಂತೆ, ನಾವು ಭೋಜನದಲ್ಲಿ ಯಾವ ರೀತಿ 4 ವಿಭಾಗಗಳಲ್ಲಿ ಯಾವ ರೀತಿ ಊಟ ಮಾಡಬೇಕು ಅನ್ನೋದನ್ನು ವಿಷ್ಣು ತೀರ್ಥರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ. 4 ಭಾಗಗಳನ್ನಾಗಿ ಮಾಡಬೇಕು. ನಾವು ಹೊಟ್ಟೆಯಲ್ಲಿ ಅರ್ಧ ಭಾಗ ಅನ್ನ, 4 ಭಾಗ ವಿಂಗಡಿಸಿದರೆ ಅರ್ಧ ಭಾಗ ಅನ್ನವನ್ನು ತಗೊಳ್ಬೇಕು. ಇನ್ನು ಉಳಿದ ಅರ್ಧದಲ್ಲಿ 1/4 ಭಾಗ ನೀರು, 1/4 ಭಾಗ ಗಾಳಿಯಾಡಲು ಅವಕಾಶ ಕೊಡಬೇಕು. ನಾವು ನಮ್ಮ ಜೀವನದಲ್ಲಿ ನಾವೇನು ಮಾಡ್ತೀವಿ? ತಿಂದರೆ ಕಂಠಮಠ ತಿಂತೀವಿ, ಇಲ್ಲ ಅಂದರೆ ತಿನ್ನಲಿಕ್ಕೆ ಆಗಲ್ಲ. ಯಾಕೆಂದರೆ ನಾವು ಒಂದು ದಿವಸ ಕಂಠಮಠ ತಿಂದ್ವಿ ಅಂದರೆ ನಮಗೆ ನೆಕ್ಸ್ಟ್ ತಿನ್ನಲಿಕ್ಕೆ ಆಗೋದೇ ಇಲ್ಲ. ಏನೋ ಕಾಯಿಲೆಗಳು ಬಂದಿರುತ್ತೆ. ನಿನ್ನೆ ಅನುಸಂಧಾನ ಹೇಳಿದ್ದೆ, ಅನ್ನ ಅಂದರೆ ಬ್ರಹ್ಮ, ಅರ್ಧ ಹೊಟ್ಟೆಯಲ್ಲಿ ಬ್ರಹ್ಮನನ್ನು ತುಂಬಿಸ್ಕೊಳ್ಳಿ. ನೀರು ಅಂದರೆ ಲಕ್ಷ್ಮೀದೇವಿ, ವೇದ, 1/4 ಭಾಗ ನೀರನ್ನು ಸೇರಿಸಿಕೊಳ್ಳಿ. ನೀರಿನಿಂದ ಅಂದರೆ ಅನ್ನ ಪಚನವಾಗಿ ಅನ್ನ ಏನಾಗತ್ತೆ? ಉಪಜಯವಾಗಿಬಿಟ್ಟು ಅನ್ನದಲ್ಲಿ ಅನ್ನ ಅಂದರೆ ಅನ್ನರೂಪಿ ಭಗವಂತನ ಜ್ಞಾನ ನಮಗೆ ತಿಳಿಯಾಗಿ ಬರುತ್ತೆ. ಅದಕ್ಕೆ ವಾಯುದೇವರು ಸಹಾಯ ಮಾಡ್ತಾರೆ. ಗಾಳಿ, ವಾಯು ಏನಂತಂದರೆ ಅವಕಾಶ ಕೊಡಬೇಕು, ಜಾಗವನ್ನು ಕೊಡಬೇಕು. ಗಾಳಿ ಆಡಲು ಜಾಗವನ್ನು ಕೊಡಬೇಕು. ಯಾಕೆಂದರೆ ನಾವು ತಿಂದು ಅರಗಲಿಕ್ಕೆ ಅವಕಾಶ ಇರಬೇಕು. ಇಲ್ಲಿ ತನಕ ಫುಲ್ ಟೈಟ್ ಆಗಿಬಿಟ್ರೆ ನಮಗೆ ಒಳಗಡೆನೂ ಗಾಳಿ ಆಡಲು ಅವಕಾಶ ಇರಲ್ಲ. ಹೊರಗಡೆ ತಿಂದು ತೇಗಿದರೆ ತಿಂದಿದ್ದೆಲ್ಲ ಹೊರಗಡೆ ಬರುತ್ತೆ. ನಮ್ಮ ಸ್ಥಿತಿ ಹಾಗೆ. ನಮಗೆ ಹೇಗೆ ಆರೋಗ್ಯಕರವಾಗಿ ತಿನ್ನಬೇಕು ಅನ್ನೋದು ಇಲ್ಲ. ಆರೋಗ್ಯಕರವಾಗಿ ತಿಂದರೆ ಬರೇ ಆರೋಗ್ಯವನ್ನಷ್ಟೇ ಯೋಚನೆ ಮಾಡಿ ತಿಂದರೆ ನಾವು ಲೌಕಿಕದ ದೇಹ ಪುಷ್ಟನೆ, ಒಂದು ದಿವಸ ಬಿದ್ದು ಹೋಗುವ ದೇಹದ ಪೋಷಣೆ ಆಗತ್ತೆ ಹೊರತು ಪಾರಮಾರ್ಥಿಕವಾಗಿ ಸಾಧನೆ ಆಗುವುದಿಲ್ಲ. ಅದರಲ್ಲಿ ಭಗವಂತನ ರೂಪ ವಾಸುದೇವ ಅವಕಾಶ ಮಾಡಿಕೊಡ್ತಾನೆ ನಮಗೆ. ಹೊರಗೆ ಪಚನವಾಗಲು ಸಂಚರಿಸಲು ಅವಕಾಶ ಮಾಡಿಕೊಡ್ತಾನೆ. ಆ ರೂಪಗಳು, ಆ ದೇವತೆಗಳು ಎಲ್ಲನೂ ಸಂಚರಿಸಲು ಅವಕಾಶ ಮಾಡಿಕೊಡ್ತಾನೆ ಭಗವಂತ. ಆ ರೀತಿ ನಾವು ಚಿಂತನೆಯನ್ನು ಮಾಡಬೇಕು. ಈ ರೀತಿ ಚಿಂತನೆಯನ್ನು ಮಾಡಿ ಭಗವಂತ ಕಮಲ ಸಂಭವನಲ್ಲಿ, ಆ ಭವನಲ್ಲಿ ಅಂದರೆ ರುದ್ರದೇವರಲ್ಲಿ, ಶಚೀಪತಿ ಇಂದ್ರದೇವರಲ್ಲಿ, ಆತ ಚೇತನ ರಾಶಿಯೊಳಗೆ ಇಹನು ನಮ್ಮ ದೇಹದಲ್ಲಿ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಇದ್ದಾರಲ್ಲ, ಅವರ ಒಳಗೆ ಭಗವಂತ ಇದ್ದು ನಮ್ಮ ಭೋಜನವನ್ನು ಮಾಡಿಸುತ್ತಿದ್ದಾನೆ ಅಂತ ಹೇಳಿ ನಾವು ಚಿಂತನೆ ಮಾಡಿ ಭೋಜನವನ್ನು ಮಾಡಿದರೆ ಅವನೇ ಕೋವಿದನು, ಅವನೇ ತಿಳಿದವನು, ಅವನೇ ಜ್ಞಾನಿ. ಆ ಅನುಸಂಧಾನ ನಮಗೆ ಬರಬೇಕು ಅಂತ ದಾಸವರೇಣ್ಯರು ಹೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ವಾಸುದೇವನು ಅನ್ನದೊಳು ನಾನಾಸು ಭಕ್ಷದಿ ಸಂಕರುಷಣ
ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪನ ನಿರುದ್ಧ ಆಸು ಪರ್ಣಾಂಸಗನು ಸೂಪದಿ ವಾಸವಾನುಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ಇದಕ್ಕೆ ಪ್ರಮಾಣ ಇದೆ ಐತರೇಯ ಉಪನಿಷತ್ನಲ್ಲಿ. ವಾಸುದೇವಸ್ತು ಚ ಅನ್ನಸ್ಥೋ ಭಕ್ಷ್ಯೇ ಸಂಕರ್ಷಣಸ್ತಥಾ ಪ್ರದ್ಯುಮ್ನ ಪರಮಾನ್ನಸ್ಥೋ ಹಿ ಅನಿರುದ್ಧೋ ಗುತೇ ಸ್ಥಿರ ನಾರಾಯಣಸ್ತು ಸರ್ವತಃ ಅಂತ ಐತರೇಯ ಉಪನಿಷತ್ನಲ್ಲಿ ಬರುತ್ತೆ. ಆ ಪ್ರಮಾಣವಾಗಿ ಭಗವಂತನ 5 ರೂಪಗಳನ್ನು ಹೇಳ್ತಾರೆ. ವಾಸುದೇವನು ಅನ್ನದೊಳು, ಭಗವಂತನ ವಾಸುದೇವನ ರೂಪ ನಾವು ತಿನ್ನುವ ಅನ್ನದಲ್ಲಿ. ನಾನಾ ಸುಭಕ್ಷತಿ ಸಂಕರ್ಷಣನು, ಸಂಕರ್ಷಣ ರೂಪಿ ಪರಮಾತ್ಮ ನಾವು ಮಾಡುವ ಭಕ್ಷ್ಯಗಳಲ್ಲಿ ಇರ್ತಾನೆ. ಕೃತೀಶ ಪರಮಾನ್ನದಳು, ಕೃತೀಶ ಅಂದರೆ ಯಾರು? ಪ್ರದ್ಯುಮ್ನ. ಕೃತೀಶ ಪರಮಾನ್ನ ಪಾಯಸದಲ್ಲಿ ಅವನಿರ್ತಾನೆ. ಘೃತದೊಳಗಿಪ್ಪನು ಅನಿರುದ್ಧ, ಘೃತದೊಳಗೆ ಅನಿರುದ್ಧ ಇರ್ತಾನೆ. ಆ ಸುಪರ್ಣಾಂಸಗನು ಅಂದರೆ ಗರುಡ ವಾಹನನು ಸೂಪದಲ್ಲಿ ಇರ್ತಾನೆ. ವಾಸವಾನುಜ ಇಂದ್ರದೇವರ ತಮ್ಮನಾದ ಉಪೇಂದ್ರ ನಾಮಕ ಪರಮಾತ್ಮ ಶಾಖದಲ್ಲಿ ಇರ್ತಾನೆ. ಎಲ್ಲ ಕಡೆಯಲ್ಲಿಯೂ ಮೂಲೇಶ ನಾರಾಯಣನು ಇರ್ತಾನೆ ಅಂತ ಹೇಳ್ತಾರೆ. ಇದರಲ್ಲಿ ಚಿಂತನೆ ಮಾಡ್ತಾರೆ. ಇದಕ್ಕೆ ನೋಡಿ, ಅನ್ನದಲ್ಲಿ ವಾಸುದೇವನ ರೂಪವನ್ನು ಚಿಂತನೆ ಮಾಡಬೇಕು. ನಾವು ತಿನ್ನುವ ಅನ್ನದಲ್ಲಿ ವಾಸುದೇವನ ರೂಪವನ್ನು ಚಿಂತನೆ ಮಾಡಬೇಕು. ವಾಸುದೇವನ ರೂಪವನ್ನೇ ನಾವು ಏಕೆ ಚಿಂತನೆ ಮಾಡಬೇಕು? ವಾಸುದೇವನ ರೂಪವನ್ನು ಚಿಂತನೆ ಮಾಡಬೇಕು ಯಾಕೆ ಅಂತಂದರೆ, ವಾಸುದೇವನು ಮಾಯಾನಾಮಕ ಲಕ್ಷ್ಮೀದೇವಿಯ ಪತಿಯಾದ ವಾಸುದೇವನು ಮಗ ಬ್ರಹ್ಮದೇವರು. ಬ್ರಹ್ಮದೇವರು ಮಾಡಿದ ಅನ್ನ ಅಪ್ಪ ಸ್ವೀಕರಿಸ್ತಾನೆ ಅಲ್ವಾ? ಮಗ ಮಾಡಿದ ಅನ್ನವನ್ನು ಅಪ್ಪ ಸ್ವೀಕರಿಸ್ತಾನೆ. ಹಾಗಾಗಿ ವಾಸುದೇವನ ರೂಪ ಅನ್ನದೊಳು ಚಿಂತನೆ ಮಾಡಬೇಕು. ನಾನಾ ಸುಭಕ್ಷದಿ ಸಂಕರ್ಷಣನು ಅಂದರೆ ವಾಯುದೇವರು ಸಕಲ ಭಕ್ಷ್ಯಗಳನ್ನು ಅಡಿಗೆಯವರು ಏನು ತಯಾರು ಮಾಡ್ತಾರೆ ಭಕ್ಷ್ಯಗಳು, ಆ ಭಕ್ಷ್ಯಗಳು ಪರಮಾತ್ಮನಿಗೆ ಪ್ರೀತಿಯಾಗಬೇಕು. ಆ ಭಕ್ಷ್ಯಗಳು ಪರಮಾತ್ಮನಿಗೆ ಪ್ರೀತಿಯಾಗಬೇಕು ಅಂದರೆ ಆ ಅಡಿಗೆ ಮಾಡುವರಲ್ಲಿ, ಪಾಚಕರಲ್ಲಿ ವಾಯುದೇವರ ಸನ್ನಿಧಾನ ಇರಬೇಕು. ವಾಯುದೇವರ ಸನ್ನಿಧಾನ ಇದ್ದು ಅವರು ವಾಯುದೇವರ ಸನ್ನಿಧಾನ ಅದರಲ್ಲಿ ಹೇಗೆ ಎಷ್ಟು ಅಧಿಷ್ಠವಾಗಿರುತ್ತೋ ಹಾಗೆ ಭಗವಂತ ಹೆಚ್ಚಾಗಿ ಸ್ವೀಕರಿಸ್ತಾನೆ. ವಾಯುದೇವರ ಸನ್ನಿಧಾನ ಇರಬೇಕು. ವಾಯುದೇವರು ತಯಾರಿಸಿದ ಭಕ್ಷ್ಯದಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಇರ್ತಾನೆ. ಜಯನಾಮಕ ಲಕ್ಷ್ಮೀಪತಿ ಪರಮಾತ್ಮ ಇರ್ತಾನೆ. ಆಮೇಲೆ ಪರಮಾನ್ನ ಅಂದರೆ ಏನು? ಪಾಯಸ ಪರಮಾನ್ನ. ಕೃತೀಶ ಅಂದರೆ ಯಾರು? ಕೃತೀಶ ಅಂದರೆ ಮಂಗಳಾಚರಣ ಸಂಧಿಯಲ್ಲಿ ಹೇಳ್ತಾರೆ, ಕೃತಿರಮಣೆ ಪ್ರದ್ಯುಮ್ನ ನಂದನೆ ಅಂತ ಬರುತ್ತೆ. ಸರಸ್ವತಿ ದೇವಿಗೆ ಹೇಳ್ತಾರೆ ಕೃತಿರಮಣ ಪ್ರದ್ಯುಮ್ನ ನಂದನೆ. ಸರಸ್ವತಿ ಭಾರತೀಯರು ಅಂತ ಭಾರತಿ ಪಾಯಸಕ್ಕೆ ಅಭಿಮಾನಿ. ಭಾರತಿ ಮಾಡಿದ ಪಾಯಸದಲ್ಲಿ ಭಗವಂತ ಅವರ ಅಪ್ಪ ಭಗವಂತ ಪ್ರದ್ಯುಮ್ನ ಮಗಳು ಮಾಡಿದ ಅಡಿಗೆಯನ್ನು ಪಾಯಸವನ್ನು ಭಗವಂತ ಸ್ವೀಕರಿಸ್ತಾನೆ. ಅದಕ್ಕೋಸ್ಕರ ಕೃತೀಶ ಅಂದರು. ಪ್ರದ್ಯುಮ್ನ ಅಂತಂದ್ರು ಪರಮಾಣುವನ್ನು ಸ್ವೀಕರಿಸಿದೆ. ಯಾಕೆಂದರೆ ಪಾಯಸಕ್ಕೆ ಅಭಿಮಾನಿ ದೇವತೆ ಭಾರತೀ ದೇವಿ ತಯಾರಿಸಿದ ಪಾಯಸವನ್ನು ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ ಸ್ವೀಕರಿಸ್ತಾನೆ. ಘೃತ ಅಂದರೆ ತುಪ್ಪದೊಳಗೆ ಶಾಂತಿ ನಾಮಕ ಲಕ್ಷ್ಮೀದೇವಿ ಪತಿಯಾದ ಅನಿರುದ್ಧ ನಾಮಕ ಪರಮಾತ್ಮ ಇರ್ತಾನೆ. ಸುಪರ್ಣಾಸಾಂಗ ಅಂದರೆ ಅಹಂಕಾರಿಕ ತತ್ವ. ಗರುಡ ದೇವರನ್ನು ವಾಹನ ಮಾಡಿಕೊಂಡ ಪರಮಾತ್ಮ ಶ್ರೀಕೃಷ್ಣ ಸೂಪದಲ್ಲಿ ಇರ್ತಾನೆ ಅಂತ ಶಾಖದಲ್ಲಿ ಉಪೇಂದ್ರ ನಾಮಕ ಇಂದ್ರದೇವರ ತಮ್ಮನಾಗಿ ಅವತರಿಸಿದ ಪರಮಾತ್ಮ ಉಪೇಂದ್ರ ನಾಮಕ ಪರಮಾತ್ಮ ಇರ್ತಾನೆ. ಸರ್ವತ್ರದಲ್ಲಿ ಎಲ್ಲ ವಸ್ತುಗಳಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಭಗವಂತನು ಮೂಲ ನಾರಾಯಣನ ರೂಪದಲ್ಲಿ ಇರ್ತಾನೆ. ಭಗವಂತ ಸರ್ವವ್ಯಾಪ್ತ. ಅವನು ಇಲ್ಲದ ಜಾಗ ಇಲ್ಲ, ಅವನು ಇಲ್ಲದ ವಸ್ತುಗಳಿಲ್ಲ. ಜಡಗಳಲ್ಲಾಗಲಿ ಚಲನೆ ಬೇಕು ಅಂದರೆ ಭಗವಂತ ಬೇಕು. ಇದಕ್ಕೆ ಒಂದು ಉದಾಹರಣೆ ಕೇಳಬೇಕು ಅಂತಂದರೆ, ಭಾಗವತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ದೇವರಿಗೆ
ಪ್ರಹ್ಲಾದರಾಜರಿಗೆ ಹಿರಣ್ಯಕಶಿಪು ಕೇಳ್ತಾನೆ, ಭಗವಂತ ನಿನ್ನ ಪರಮಾತ್ಮ ಎಲ್ಲಿದ್ದಾನೆ ತಿಳಿಸು ಅಂತ ಕೇಳ್ತಾನೆ. ಪ್ರಹ್ಲಾದ ಹೇಳ್ತಾನೆ, ಅಪ್ಪ ನೀನು ಮಾಡಿದ ಪ್ರಶ್ನೆನೇ ತಪ್ಪು. ಭಗವಂತ ನಾರಾಯಣ ಎಲ್ಲಿದ್ದಾನೆ ಅಂತ ನೀನು ಕೇಳ್ತೀಯ. ಈಗ ನಮ್ಮ ಮನೆಯಲ್ಲಿ ನಾವು ಎಲ್ಲಿದ್ದೇವೆ ಅಂತ ಕೇಳಿದರೆ ಒಪ್ಪಬಹುದು. ನಮ್ಮ ಮನೆಯಲ್ಲಿ ಹಾಲ್ನಲ್ಲಿದ್ದರೆ ರೂಮ್ನಲ್ಲಿಲ್ಲ, ರೂಮ್ನಲ್ಲಿದ್ದರೆ ಹಾಲ್ನಲ್ಲಿಲ್ಲ. ನಾವು ಮಠದಲ್ಲಿದ್ದೇವೆ ಅಂದರೆ ಮಠದಲ್ಲಿ ಎಲ್ಲಿದ್ದೀರಾ? ಮಠದಲ್ಲಿ ಗರ್ಭಗುಡಿ ಹತ್ರ ಇದ್ದೀರಾ, ಭೋಜನ ಶಾಲೆಯ ಹತ್ರ ಇದ್ದೀರಾ, ಅಥವಾ ಮಠದ ಆವರಣದಲ್ಲಿದ್ದೀರಾ ಅಂತ ಕೇಳ್ತೀವಿ. ಯಾಕೆ ಅಂದರೆ ನಾವು ಒಂದು ಸತಿ ಒಂದೇ ಕಡೆ ಇರೋದು, ನಾವು ವ್ಯಾಪ್ತರಲ್ಲ ನಾವು. ಅವನು ಹೇಳ್ತಾನೆ, ಪ್ರಹ್ಲಾದರಾಜರು ಹೇಳ್ತಾರೆ, ಭಗವಂತ ಸರ್ವತ್ರ ಎಲ್ಲ ಕಡೆ ಇದ್ದಾರಪ್ಪ. ಭಗವಂತ ಎಲ್ಲಿದ್ದಾನೆ ಅಂತ ಹೇಳ್ಬೇಕು ನಿನಗೆ. ಒಂದು ಕಡೆ ಇದ್ದು ಒಂದು ಕಡೆ ಇಲ್ಲ ಅಂದರೆ ಎಲ್ಲಿದ್ದೆ ಅಂತ ಎಲ್ಲಿಲ್ಲ ಅಂತ ಹೇಳ್ಬೋದು, ಎಲ್ಲಿದ್ದಾನೆ ಅಂತ ಹೇಳ್ಬೋದು. ಎಲ್ಲ ಕಡೆ ವ್ಯಾಪ್ತನಾದವನು ಇದ್ದಾಗ ಎಲ್ಲಿದ್ದಾನೆ ಅಂತ ನೀನು ಕೇಳ್ತಾ ಇದ್ದೀಯಲ್ಲ, ಅದೇ ತಪ್ಪು ಅಂತ ಅದ್ಭುತ ಚಿಂತನೆಯನ್ನು ಪ್ರಹ್ಲಾದರಾಜರು ಹೇಳ್ತಾರೆ. ಸರ್ವತ್ರ ವ್ಯಾಪ್ತ ಭಗವಂತ, ಅವನು ಇಲ್ಲದಿರುವುದು ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡದ ಒಳಗೆ ಎಲ್ಲ ಕಡೆಯೂ ಭಗವಂತ ವ್ಯಾಪ್ತನಾಗಿದ್ದಾನೆ, ಅವನಿಲ್ಲದ ಸ್ಥಳ ಇಲ್ಲ ಅಂತ ಹೇಳಿ ಪ್ರಹ್ಲಾದರಾಜರು ತೋರಿಸ್ಕೊಡ್ತಾರೆ. ಅವರ ತಂದೆಗೆ ಹೇಳ್ತಾರೆ. ಆಮೇಲೆ ಮುಂದಿನ ಕಥೆಯಲ್ಲಿ ಭಗವಂತ ಅದನ್ನು ರೂಪಿಸ್ತಾನೆ. ಹಾಗಾಗಿ ಸರ್ವತ್ರ ವ್ಯಾಪ್ತ ಅವನು, ಸರ್ವತ್ರ ಸರ್ವ ಭೋಜ್ಯ ಪದಾರ್ಥಗಳಲ್ಲಿ, ಸರ್ವ ಭೋಕ್ತೃಗಳಲ್ಲಿ, ಸರ್ವ ಪದಾರ್ಥಗಳಲ್ಲಿ ವ್ಯಾಪ್ತನೆನಿಸಿದ್ದಾನೆ ಅವನು ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಬಗೆ ಅಖಂಡ ಒಂದೊಂದಗಳಿನೊಳರಂತಾಂಶದಿ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿ ಬಡಿಸುವ ಸ್ವಗತ ಭೇದ ವಿವರ್ಜಿತನ ಈರ್ಬಗೆಯ ರೂಪವನರಿತು ಭುಂಜಿಸಿ ಅರ್ಪಿಸುವುದ ಬಗೆ. ನೋಡಿ, ಸುಭೋಜನ ಪದಾರ್ಥಗಳ ಒಳಗೆ ಆಚಾರ್ಯ ನೀವೆಲ್ಲ ಹೇಳ್ತೀರಾ, ನಾವೆಲ್ಲ ತಿಂತೀವಲ್ಲ, ಎಲ್ಲ ಪದಾರ್ಥಗಳು ಭಗವಂತನಿರ್ತಾನೆ, ಅವನಿಗೆ ಅರ್ಪಿಸಬೇಕಾದ್ರೆ ಒಂದು ಹೇಳ್ತಾರೆ ದಾಸರಾಯರು, ಸುಭೋಜನ ಪದಾರ್ಥಗಳ ಒಳಗೆ ಭೋಜನಕ್ಕೆ ಯೋಗ್ಯವಾದ ಪದಾರ್ಥಗಳು, ತಿನ್ನಲಿಕ್ಕೆ ಯೋಗ್ಯವಾದ ಪದಾರ್ಥಗಳು, ಅಯೋಗ್ಯವಾದ ನಿಷಿದ್ಧ ಪದಾರ್ಥಗಳಲ್ಲ. ಅವರೊಳಗೆ ಅಖಂಡ ಪದಾರ್ಥಾಕಾರ, ಒಂದು ಅನ್ನ ತಗೊಂಡರೆ, ಒಂದು ಭಕ್ಷ್ಯ ತಗೊಂಡರೆ, ಒಂದು ಉದಾಹರಣೆ ಕೊಡಬೇಕು ಅಂದರೆ ನೀವು ಒಂದು ಮೈಸೂರು ಪಾಕ್ ತಗೊಂಡ್ರೆ ಆ ಮೈಸೂರು ಪಾಕಿನ ಆಕಾರದಲ್ಲಿ ಅಖಂಡವಾಗಿ ಭಗವಂತ ಇರ್ತಾನೆ. ಆ ಅಖಂಡದಲ್ಲಿ ಖಂಡವಾಗಿ ಭಗವಂತ ಇರ್ತಾನೆ. ಖಂಡ ರೂಪದಿಂದ ಭಗವಂತ ಇರ್ತಾನೆ. ಆ ಖಂಡ ರೂಪದಲ್ಲಿ ಅಖಂಡನಾಗಿ ಭಗವಂತ ಇರ್ತಾನೆ. ಭಗವಂತನ ಚಿಂತೆ ಅಥ ಮಹಿಮಾ. ಒಂದು ಅಗಳು ಅನ್ನ, ಒಂದು ಅನ್ನ ಅಖಂಡ, ಅನ್ನ ಒಂದು ಅಗಳು ತಗೊಂಡ್ರೆ ಅದು ಅಖಂಡ, ಅದರೊಳಗೆ ಭೇದನೆ ಮಾಡಿದರೆ ಮತ್ತೆ ಅದು ಖಂಡ, ಆ ಖಂಡದಲ್ಲಿ ಒಂದು ಖಂಡ ಅಖಂಡ, ಮತ್ತೆ ಆ ಖಂಡದಲ್ಲಿ ಖಂಡ ಬರುತ್ತೆ. ಹೀಗಾಗಿ ಭಗವಂತ ಪ್ರತಿಯೊಂದುಗಳಲ್ಲಿಯೂ ಭಗವಂತ ಇರ್ತಾನೆ, ಭಗವಂತ ವ್ಯಾಪಿಸ್ತಾ ಇರ್ತಾನೆ ಅಂತ ಚಿಂತನೆ ಮಾಡಬೇಕು. ಅಖಂಡ ರೂಪ, ಅದರಲ್ಲಿ ಅಖಂಡ ರೂಪವಾದ ಒಂದು ಅಗಳಿನ ಆಕಾರದಂತೆ ಭಗವಂತನ ರೂಪ. ಆಮೇಲೆ ಹೀಗಿರುತ್ತೆ, ಅದರಲ್ಲಿ ಒಂದು ಭಾಗದಿಂದ ಇರುತ್ತೆ, ಅದರ ಪರಿಮಳಿತ ಅಗಣಿತಾತ್ಮಕ ಅವನಿಗೆ ಹೇಗ್ರಿ ಲೆಕ್ಕ ಮಾಡ್ತೀರಾ? ಭಗವಂತನಿಗೆ ಯಾವ ತರಹ ಲೆಕ್ಕ ಮಾಡ್ತೀರ ರೀ? ಎಣಿಸ್ಲಿಕ್ಕೇ ಆಗಲ್ಲ. ಹೇಗೆ ಎಣಿಸ್ತೀರ ಭಗವಂತನನ್ನ? ಅಗಣಿತ ಅಂದರೆ ಒಂದು ಅರ್ಥ ಮಾಡ್ಬೋದು, ಗಣಿತ ಗೊತ್ತಿಲ್ಲದವನು ಅಗಣಿತ ಅಂತ ಆಗ್ಬೋದು. ಇವನು ಯಾವ ಗಣಿತದಿಂದಲೂ ಲೆಕ್ಕ ಹಿಡಿಯಲಿಕ್ಕಾಗಲ್ಲ ರೀ ಭಗವಂತನಿಗೆ. ಭಗವಂತನ ರೂಪಗಳನ್ನು ಲೆಕ್ಕ ಹಿಡಲಿಕ್ಕಾಗಲ್ಲ, ಭಗವಂತನ ವ್ಯಾಪ್ತಿಯನ್ನು ಚಿಂತನೆ ಮಾಡಲಿಕ್ಕಾಗಲ್ಲ. ನಮಗೆ ಎಲ್ಲ ಕಡೆ ವ್ಯಾಪ್ತ. ಯಾವ ಒಂದೊಂದು ರೂಪದಲ್ಲಿ ಅನಂತ ರೂಪಗಳು ಭಗವಂತನಿಗೆ ಉಪನಿಷತ್ತು ಹೇಳುತ್ತೆ. ಒಂದು ರೂಪದೊಳ ಅನಂತ ರೂಪಗಳು. ಒಂದು ರೂಪ ತಗೊಂಡ್ರೆ, ಈಗ ಕೃಷ್ಣನ ರೂಪ ತಗೊಂಡಿದ್ದೀರಾ, ಕೃಷ್ಣನಲ್ಲಿ ಕೃಷ್ಣನ ರೂಪ ಅಷ್ಟೇ ಇದೆಯಾ? ಇಲ್ಲ, ಕೃಷ್ಣನಲ್ಲಿ ಭಗವಂತನ ಅನಂತ ರೂಪಗಳಿದ್ದಾವೆ. ಕೃಷ್ಣನ ರೂಪ ಪ್ರಾಚುರ್ಯ ಆಗಿದೆ, ಅದನ್ನು ತೋರಿಸ್ತಾ ಇದ್ದಾನೆ ಭಗವಂತ. ಹಾಗಾಗಿ ಬೇರೆ ರೂಪಗಳಿಂದ ಸುಪ್ತವಾಗಿವೆ. ಒಂದೊಂದು ರೂಪದಲ್ಲಿ ಭಗವಂತನ ಅನಂತ ರೂಪಗಳಿದ್ದಾವೆ, ಒಂದೊಂದು ಗುಣದಲ್ಲಿ ಭಗವಂತನ ಅನಂತ ಗುಣಗಳಿದ್ದಾವೆ. ಗುಣಗಳಿಗೂ ಭಗವಂತನಿಗೂ ಭೇದವಿಲ್ಲ, ಭಗವಂತನ ರೂಪಗಳಿಗೂ ಭಗವಂತನಿಗೂ ಭೇದವಿಲ್ಲ, ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭೇದವಿಲ್ಲ. ನಾವು ಭೇದವನ್ನು ಸರ್ವಥಾ ಕಲ್ಪಿಸಕೂಡದು. ಹಾಗಾಗಿ ಭಗವಂತನು ಗುಣಪೂರ್ಣ, ಎಲ್ಲ ಪೂರ್ಣ ಅವನು. ಈಗ ನೀವು ಒಂದು ಬೆಲ್ಲವನ್ನು ತೆಗೆದುಕೊಂಡರೆ, ಒಂದು ಸಿಹಿ ವಸ್ತು, ಆ ಸಿಹಿ ವಸ್ತುವನ್ನು ಬೆಲ್ಲವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಭಾಗವನ್ನು ಮಾಡಿದರೆ ಬೆಲ್ಲದ ಸಿಹಿ ಹೋಯ್ತಾ? ಅದರಲ್ಲಿ ಹೋಗಲ್ಲ ಅಲ್ವಾ? ಬೆಲ್ಲದ ಸಿಹಿ ಇದರಲ್ಲಿ ಸ್ವಲ್ಪ ಬಂತಾ ಇಲ್ಲ, ಬೆಲ್ಲದ ಸಿಹಿ ಇದೆ. ಆದರೆ ಈ ಉದಾಹರಣೆ ಭಗವಂತನಿಗೆ ಸ್ವಲ್ಪ
ಆಗಬಹುದು, ಅದನ್ನು ಪೂರ್ತಿ ಅಳವಡಿಸಲಾಗಲ್ಲ. ಯಾಕೆಂದರೆ ನೀವು ಒಂದು ಬೆಲ್ಲದ ಮುದ್ದೆಯಲ್ಲಿ ಒಂದು ಭಾಗ ಬೆಲ್ಲವನ್ನು ತೆಗೆದರೆ ಆ ಬೆಲ್ಲದ ಭಾಗ ಕಡಿಮೆ ಆಗುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ. ಭಗವಂತನದು ಹಾಗಲ್ಲ, ಪೂರ್ಣ ಅವನು. ಹಾಗಾಗಿ ನಾವು ಭಗವಂತನು ಪರಿಪೂರ್ಣನಿದ್ದಾನೆ, ಅವನು ಎಲ್ಲರಿಗೂ ತೃಪ್ತಿಪಡಿಸ್ತಾನ್ರಿ. ಅವನು ಎಲ್ಲ ಜೀವರಲ್ಲಿಯೂ, ಪಶುಗಳು, ಪ್ರಾಣಿಗಳು, ಪಕ್ಷಿಗಳು, ಚೇತನಗಳು, ನೀವು ಭಗವಂತನನ್ನು ನಂಬುತ್ತೀರೋ ಬಿಡ್ತೀರೋ, ನೀವು ನಂಬಿದರೆ ನಿಮ್ಮ ಸಾಧನೆ, ಬಿಟ್ಟರೆ ನಿಮ್ಮ ಸಾಧನೆ ಇಲ್ಲ. ಹಾಗಾಗಿ ಭಗವಂತ ನೀವು ನಂಬಿ ಸಕಲ ಜೀವಿಗಳಲ್ಲಿ, ಸಕಲ ಚರಾಚರಗಳಲ್ಲಿ ಭಗವಂತನು ನಿಮಗೆ ನಿಂತು ನಿಮ್ಮ ಆಹಾರವನ್ನು ತಿನ್ನಿಸಿ ತೃಪ್ತಿಗೊಳಿಸ್ತಾನ್ರಿ ಭಗವಂತ. ನಮ್ಮ ತಾಯಿ ನಮಗೆ ಆಹಾರವನ್ನು ಹೇಗೆ ಕೊಡ್ತಾಳೆ, ನಮ್ಮ ತಾಯಿ ಸಣ್ಣವರಿದ್ದಾಗ ಕೊಡ್ತಾಳೆ, ಕೊಟ್ಟು ಮಗು ಹಠ ಮಾಡುತ್ತೆ, ಹಠ ಮಾಡಿ ತಿನ್ನಲ್ಲ, ಆಮೇಲೆ ತಿಂತಾರೆ ಗಲಾಟೆ ಮಾಡುತ್ತೆ, ತಾಯಿ ಹೊಡಿತಾಳೆ, ಬೈತಾಳೆ, ತಿನ್ನು ಅಂತ ಬೈತಾಳೆ, ಕೊನೆಗೆ ದಿವಸ ನಿಂದಿದೆ ಅಂತ ಬಿಟ್ಟು ಹೋಗ್ತಾಳೆ. ಆದರೆ ಭಗವಂತ ಒಂದು ದಿವಸ ಒಂದು ಕ್ಷಣ ನಮ್ಮನ್ನು ಬಿಡಲ್ಲ ರೀ ಭಗವಂತ. ಇವನ ಕರುಣೆ ಅಂತ ರೀ, ಏನಿವನ ಮಹಾಕರುಣೆ. ತಡೆಗಾಣ ರಜಭವರು ಲಕ್ಷ್ಮೀ ದೇವಿಗೆ ಅವನ ಕರುಣೆಯನ್ನು ಎಣಿಸಲಾಗಲ್ಲ. ಆ ಥರ ಭಗವಂತ ಅಷ್ಟು ಕರುಣೆಯನ್ನು ನಮ್ಮ ಮೇಲೆ ತೋರಿಸ್ತಾನೆ ಭಗವಂತ ಅಂತ ದಾಸವರೇಣ್ಯರು ಹೇಳ್ತಾರೆ. ಅವನು ಸ್ವಗತ ಭೇದ ವಿವರ್ಜಿತನು ಅಂದರೆ ಅವನಿಗೆ ಭೇದವನ್ನು ಅವನ ಅವಯವಗಳಿಗೆ, ಅವನ ಇಂದ್ರಿಯಗಳಿಗೆ, ಅವನ ರೂಪಗಳಿಗೆ, ಅವನ ಗುಣಗಳಿಗೆ ನಾವು ಭೇದವನ್ನು ಕಲ್ಪಿಸಬಾರದು. ಹಾಗಾಗಿ ಸ್ವಗತ ಭೇದ ವಿವರ್ಜಿತನು, ತನ್ನೊಳಗೆ ಭೇದವಿಲ್ಲ ಅಂದರೆ ಅವನೊಳಗಿರುವುದಕ್ಕೆ ಭೇದವಿಲ್ಲ. ಅಂದರೆ ಅವನಿಂದ ಜೀವರಿಗೆ ಭೇದ, ಅವನಿಂದ ಜಡಗಳಿಗೆ ಭೇದ, ಇದು ಭೇದ ಇದೆ. ಭಗವಂತನಿಗೆ ಅವನ ಗುಣಗಳಿಂದ ಭೇದ ಇಲ್ಲ, ಭಗವಂತನಿಗೆ ಅವನ ಇಂದ್ರಿಯಗಳಿಂದ ಭೇದ ಇಲ್ಲ, ಭಗವಂತನಿಗೆ ಅವನ ರೂಪದಿಂದ ಭೇದ ಇಲ್ಲ. ಭಗವಂತನಿಗೆ ಜೀವನಿಗೂ ಅತ್ಯಂತ ಭೇದ ಇದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಈ ತರಹ ಅವನನ್ನು ತಿಳಿದುಕೊಂಡು ಬಿಟ್ಟು ನಾವು ಸ್ವೀಕರಿಸಿ ಆಹಾರವನ್ನು ಭಗವಂತ ನೀನು ನನ್ನಲ್ಲಿ ನಿಂತು ತಿನ್ನಿಸುತ್ತಿದ್ದೀಯಾ ಅಂತ ಅವನಿಗೆ ಅರ್ಪಿಸಿ ನಮ್ಮ ಜೀವನ ಉದ್ಧಾರ ಆಗತ್ತೆ, ಪಾರಮಾರ್ಥಿಕ ಫಲ ಸಿಗತ್ತೆ. ನಾವು ಬರೇ ಆರ್ಥಿಕ ಫಲವನ್ನಲ್ಲ, ಪಾರಮಾರ್ಥಿಕ ಫಲವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಹೇಳ್ತಾರೆ ನೋಡಿ, ಇದಕ್ಕೆ ಏನಿದೆ ಅಂತಂದರೆ, ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದರೆ ಹೇಳ್ತಾರೆ, ಪ್ರಮೇಯ ಮಾಲಿಕಾ ಅಂತ ಗ್ರಂಥ ಇದೆ, ಅದಕ್ಕೆ ಹೇಳ್ತಾರೆ ತತ್ರ ಪ್ರಥಮ ರೂಪಾಣಿ ಖಂಡಾಖಂಡ ಸ್ವರೂಪತಃ ಕವಳಾದಿ ಸ್ವರೂಪೇಣ ದ್ವಿಧಾನಿ ವಿಶೇಷತಃ ಭುಜ್ಯಮಾನ ಪದಾರ್ಥೇಶು ಸಂತೇವ ವಿವಿಧಾನಿ ಚೇತಿ. ಭಗವಂತನ ಗುಣರೂಪಗಳಿಗೆ ಭೇದ ಇಲ್ಲ. ವಿಷ್ಣೋರೇವ ಸ್ವರೂಪಾಣಾಂ ತದ್ಗುಣಾನಾಂ ತಥೈವ ಚ ತಥೈವ ಶಿರ ಆದೀನಾಂ ನೈವ ಭೇದೋಸ್ತಿ ಕಶ್ಚನ. ಯಾವಾಗಲೂ ಭೇದವನ್ನು ನಾವು ಕಲ್ಪಿಸಬಾರದು ಭಗವಂತನ ಅವಯವಗಳಿಗೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಈ ಥರ ಚಿಂತಿಸಿ ನಾವು ಭೋಜನವನ್ನು ಮಾಡಿದರೆ ಅಂತ. ಈ ಪರಿಯಲಿ ಅರಿತು ಉಂಬ ನರನೋ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹತ್ಸು ಯಜ್ಞಗಳಾಚರಿಸಿದವನು ಕೋಪದಿಪ್ಪುದು ಬಪ್ಪುದೆಲ್ಲರ ಮಾಪದಿಗೆ ಅಧಿಷ್ಠಾನ ಎನ್ನು ಕೃಪಾಪಯೋನಿಧಿ ಮಾತನಾಲಿಸುತಿಹ ಜನನಿಯಂತೆ. ಈ ಪರಿಯಲ್ಲಿ ಚಿಂತನೆ ಮಾಡಿ ಊಟ ಮಾಡ್ತಾನಲ್ಲ ನೋಡಿ, ಇದರಲ್ಲಿ ನಮ್ಮ ಹೃದಯದಲ್ಲಿ ಜ್ಞಾನಾಗ್ನಿ ಹುಟ್ಟುವ ಕ್ರಮವನ್ನು ಹೇಳ್ತಾರೆ. ಹೃದಯ ಅಶ್ವತ್ಥ ಕಟ್ಟಿಗೆ ಅಂತ ತಿಳಿದುಕೊಳ್ಳಿ, ಶ್ವಾಸವೇ ಹಗ್ಗ, ರೇಚಕ, ಪೂರಕ, ಕುಂಭಕ ಜ್ಞಾನ ಸಹಿತವೇ ಸಗರ್ಭ ಅಂತ ಅನಿಸುತ್ತೆ. ಆಹುತಿಗಳು ಯಾವಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಬರುತ್ತಲ್ಲ, ಅವು ಪಂಚ ಆಹುತಿಗಳು. ಆ ಆಹುತಿಗಳು ಶ್ರೀಹರಿಯ 5 ರೂಪಕ್ಕೆ ಆಹುತಿಗಳಾಗತ್ತೆ. ಆಮೇಲೆ ನಾವು ಬೆಳಿಗ್ಗೆ ಭೋಜನ ಮಾಡಬೇಕಾದ್ರೆ ಅಮೃತೋಪಸ್ತ್ರಣ ವಹಿಸ್ವಾಹ ಎಂದು ಭೋಜನ ಪೂರ್ವದಲ್ಲಿ ತೀರ್ಥ ಪ್ರಶ್ನವನ್ನು ತಗೋತೀವಲ್ಲ, ಅದು ಪ್ರಾಣದೇವರಿಗೆ ಎರಡು ವಸ್ತ್ರಗಳಾಗ್ತವೆ. ಹಾಗೂ ಅಮೃತಾಪಿದಾನ ಸ್ವಸ್ವಾಹ ಅಂತ ಭೋಜನೋತ್ತರ ತೀರ್ಥ ಪ್ರಸಾದ ಮಾಡ್ತೀವಿ. ಆಮೇಲೆ ಭೋಜನ ಮಾಡುವಾಗ ನಮ್ಮಲ್ಲಿ ಭಗವಂತನ 5 ರೂಪಗಳು. ಭಗವಂತನ ರೂಪಗಳೇನೆಂದರೆ ವಿಶ್ವ, ವೈಶ್ವ, ತೇಜಸ, ಪ್ರಾಜ್ಞಾ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ.
ನೋಡಿ 8 ತುತ್ತುಗಳನ್ನು ನಾವು ತೆಗೆದುಕೊಳ್ಳಬೇಕು. ಹೇಗೆ ಅಂದರೆ ಭೋಜನ ಮಾಡುವುದಂದರೆ ವಿಶ್ವರೂಪಕ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎಂದು ಸ್ಮರಿಸುತ್ತಾ 8 ತುತ್ತುಗಳು, ಹಾಗೂ ಕೇಶವ, ನಾರಾಯಣ, ಮಾಧವ ಅಂತ 24 ನಾಮಗಳಿದ್ದಾವಲ್ಲ, 24 ನಾಮಗಳನ್ನು ಹೇಳಿಬಿಟ್ಟು 24 ತುತ್ತುಗಳು 32, 24 ಪ್ಲಸ್ 8 32 ಆಯಿತು. 32 ತುತ್ತುಗಳನ್ನು ಸ್ವೀಕರಿಸಿ ಪರಮಾತ್ಮನಿಗೆ ಅರ್ಪಿಸುವುದೇ ಪ್ರಾಣದೇವರಿಗೆ ಆಹ್ವಾನ ರೂಪವಾದ 2 ವಸ್ತ್ರಗಳಾಗ್ತವೆ. ಈ 32 ತುತ್ತುಗಳನ್ನು ಚಿಂತಿಸಬೇಕಾದರೆ ಭಗವಂತನ 32 ರೂಪಗಳನ್ನು, 32 ನಾಮಗಳನ್ನು ನಾವು ಸ್ಮರಿಸುತ್ತಾ ತಿಂದರೆ ನಾವು ತಿಂದಿದ್ದಕ್ಕೆ ಪಾರಮಾರ್ಥಿಕ ಫಲ ಸಿಗತ್ತೆ, ಭಗವಂತನ ಒಲಿಯುತ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇಂದು ಒಂದು ಬಹಳ ಹೇಳ್ತಾರೆ, ನಾವು ಈ ಯಜ್ಞಗಳು ನೋಡಿ, ಇದು ಯಜ್ಞ, ವೈಶ್ವಾನರ ಯಜ್ಞ ಅಂತ, ವೈಶ್ವಾನರ ಯಜ್ಞ ಅಂತ. ಈ ಯಜ್ಞಕ್ಕೆ ಯಜ್ಞಕುಂಡವನ್ನು ಬಹಳ ಸುಂದರವಾಗಿ ವಿವರಿಸ್ತಾರೆ. ಏನಂದರೆ ಯಜ್ಞದ ಕುಂಡ ಯಾವುದು? ಈ ಭೋಜನದ ಯಜ್ಞ ಅಂತೀರಾ, ಯಜ್ಞಕ್ಕೆ ಕುಂಡ ಬೇಕಲ್ಲ. ಕುಂಡ ಯಾವುದು ಅಂದರೆ ನಮ್ಮ ಬಾಯಿ ಕುಂಡ. ಇಟ್ಟಿಗೆಗಳು ಯಾವುದು? ನಮ್ಮ ಹಲ್ಲುಗಳು ಇಟ್ಟಿಗೆಗಳು. ಅಗ್ನಿ ಯಾವುದು? ಮುಖೇ ಆಹವನೀಯ ಅಗ್ನಿ, ಹೃದಯೇ ಗಾರ್ಯಸ್ತುತ್ತಂ, ನಾಭೇ ದಕ್ಷಿಣಾಗ್ನಿ ಬರುತ್ತೆ. ದಕ್ಷಿಣ ಕುಕ್ಷೌ ಸುರಭಿ, ಉತ್ತರ ಕುಕ್ಷೌ ಸೋಮಾಗ್ನಿ. ಈ ಪಂಚಾಗ್ನಿಗಳು ಪ್ರಾಣೋಪಾನಾದಿ ಮುಖ್ಯ ಪ್ರಾಣಾದಿ ರೂಪಗಳು. ಆಮೇಲೆ ಉದ್ಗತಾದಿ ಋತುಕಿಗಳು. ಆಹುತಿ ಕೊಡತಕ್ಕ ಸೃಕು ಶಸ್ತ್ರು ಉಪಯೋಗಿಸ್ತೀವಲ್ಲ, ಅದು ಯಾವುದು? ನಮ್ಮ ಬಾಹುಗಳು. ನಮ್ಮ ಬಾಹುಗಳು ಭೋಜನ ದ್ರವ್ಯಗಳು ನಾವು ತಿಂತೀವಲ್ಲ, ಭೋಜನ ದ್ರವ್ಯಗಳು ಅವೇ ಈ ಯಜ್ಞಕ್ಕೆ ಆಹುತಿ. ಆಮೇಲೆ ಜೀವ ಯಜಮಾನ. ಆ ಯಜಮಾನ ಯಾರು ಕುತ್ಕೋತಾನಲ್ಲ, ಯಜ್ಞ ಮಾಡ್ತಾನಲ್ಲ ಯಜಮಾನ, ಆ ಜೀವ ಯಜಮಾನ. ಅವನ ಬುದ್ಧಿ ಇದೆಯಲ್ಲ, ಅವನ ಪತ್ನಿ ಸತಿ. ಆಮೇಲೆ ಊಟ ಹಾಕ್ತೀವಲ್ಲ, ಬ್ರಾಹ್ಮಣರಿಗೆ ಊಟ ಹಾಕ್ತೀವಲ್ಲ, ಭೋಜನ ಮಾಡಿ, ಆ ಯಜ್ಞ ಮಾಡಿ, ಆ ದೇಹದ ತತ್ವೇಶರಿದ್ದಾರಲ್ಲ, ತತ್ವಾಭಿಮಾನಿ ದೇವತೆಗಳು, ಅವರೇ ಬ್ರಾಹ್ಮಣರು. ಅಗ್ನಿ ಪಶುಗಳು ಅಂದರೆ ಪಶುಗಳನ್ನು ಹಾಕ್ತೀವಲ್ಲ, ಆ ಪಶುಗಳು ಅರಿಷಡ್ವ ವರ್ಗಗಳು, ಅಹಂ ಮಮತಾದಿಗಳು. ಆಮೇಲೆ ನಾವು ಪರ್ಶಂಚಾಮಿ ಮಾಡ್ತೀವಿ ನೋಡಿ, ಪರ್ಶಂಚಾಮಿ ಮಾಡ್ತೀವಲ್ಲ, ನಾವು ಮಧ್ಯೆ ಪಾನ ಮಾಡತಕ್ಕ ನೀರೇ ಪರ್ಶಂಚಿಯಾಮಿ. ಪ್ರಾಣಾಗ್ನಿ. ಇದರಿಂದ ಭಗವತ್ ಚಿಂತನೆ, ಇದು ಭಗವಂತ ನಿನ್ನ ಯಜ್ಞ. ಇದನ್ನು ನಾವು ಬದುಕೊಂಡ್ಬಿಟ್ಟು ಈ ಥರ ಭಗವಂತನ ಚಿಂತನೆ ಮಾಡಿ ಆದರೆ ಅದು ಯಜ್ಞ ಆಗತ್ತೆ ಅಂತ ಹೇಳ್ತಾರೆ. ಅದು ಯಜ್ಞ ಆಗತ್ತೆ ಅಂತ ಹೇಳಿ ಅದಕ್ಕೆ ಉದಾಹರಣೆಯನ್ನು ವಿಜಯದಾಸರು ಸುಂದರವಾಗಿ ಕೊಡ್ತಾರೆ ತಮ್ಮ ಸುಳಾದಿಯಲ್ಲಿ. ಪಂಚಪ್ರಾಣ ಹೇಳ್ತಾರೆ, ಆಹುತಿ ಕೊಡುವುದು ಪಂಚಪ್ರಾಣರಿಗೆ ಸಂದೇಹ ಮಾಡದಲೇ, ಮನಸ್ಸು ಪೂರ್ವಕದಿಂದ ದೇಹದೊಳಗೆ 5 ಸ್ಥಾನಗಳ ತಿಳಿದು, ಸ್ವಾಹಾಲೋಲನ ಪ್ರೀತಿ ಬಡಿಸಿ ಉಣಿಸಿ ಆಹಾರ ಮೆಲ್ಲುವಾಗ ಮರೆಯಲಾಗದು, ಅತಿಸ್ನೇಹ ಭಾವದಿಂದ ಸರ್ವಾದಲ್ಲಿ ಬಹುಪುಣ್ಯ ಬಪ್ಪುದು, ಮಾಡಿದ ಅಘ ಅರಣ್ಯ ದಹನವಾಗೋದು, ತಡೆಯಿಲ್ಲದ ಗಹನವಿದು. ಫಲದಾಯಕ ದೇಹಗಳಲ್ಲಿ ಪರಿಪೂರ್ಣನಾಗಿಪ್ಪ ವಾರಿರುವ ಲೋಚನ ನಮ್ಮ ವಿಜಯ ವಿಠಲನು ಅನುಗ್ರಹ ಮಾಡುವನು ಅರ್ಪಿತವ ಕೈಗೊಂಡು. ನೋಡಿ, ಈ ಶ್ಲೋಕದಲ್ಲಿ ಬರುತ್ತಲ್ಲ, ಅದನ್ನೇ ಹೇಳ್ತಾರೆ ನೋಡಿ. ಈ ಥರದಿ ಭುಂಜಿಸುವ ಮಾನವ ತನ್ನ ಜಾತಿ ಒಳಗೆ ಅಧಿಕನಾಹನು, ಕೇಳಿತ ತೃಪ್ತನಾಗಿ ಉಂಡು ಮಿಕ್ಕ ಎಂಜಲು ದೂತ ಸೂಕರ ಶ್ವಾನ ಚಂಡಾಲ ಯೋನಿ, ನಾನಾ ಜಾತರಿಗೆ ಕೊಡಿ ಅವರಲ್ಲಿ ಇದ್ದ ಜಾತ ವೇದಸನು ತೃಪ್ತನಾಗುವನಯ್ಯ. ಪೂತುರೆ ಮುಕ್ತಿಯಲ್ಲಿ ಸುಖ ಸಾಂದ್ರದೊಳಗಿದ್ದ ಮಾತಿಗೆ ಗತಿಯು ವಿಜಯ ವಿಠಲರೇಯ, ನೂತನ ಮಹಿಮೆಯ ತೋರುವ. ನೋಡ್ದಿ ಹೇಳ್ತಾರೆ, ಈ ಥರದಿ ಭುಂಜಿಸುವವನು ತಾನು ತೃಪ್ತನಾಗಿ ಉಂಡು ಮಿಗತ್ತಲ ಅದನ್ನ ದೂತ ಸೂಕರ ಹೊಂದಿ ಶ್ವಾನ ಚಂಡಾಲಯೋನ್ಯಲ್ಲಿದ್ದವರಿಗೆ ನಾನಾ ಜಾತರಿಗೆ ಅದನ್ನು ಕೊಟ್ಟರೆ ಅವರಲ್ಲಿ ಜಾತವೇದಸನಾಗಿ ಭಗವಂತ ಇರ್ತಾನೆ. ಅವನು ತೃಪ್ತನಾಗ್ತಾನೆ. ಅದು ಹಿಡಿದು ಈ ರೀತಿ ನಾವು ಉಂಡು ಉಳಿದ ಆಹಾರವನ್ನು ಪ್ರಾಣಿಗಳಿಗೆ ಹಾಕಿ ಅಲ್ಲಿರುವ ಜಾತವೇದಸ ನಾಮಕ ಪರಮಾತ್ಮನನ್ನು ಚಿಂತನೆ ಮಾಡಿ ಹಾಕಿದರೆ ಪೂತುರೆ ಮುಕುತಿಯಲ್ಲಿ ಸುಖ ಸಾಂದ್ರದೊಳಿಪ್ಪ, ನಮಗೆ ಮುಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಆ ಥರ ನಾವು ಚಿಂತನೆ ಮಾಡಬೇಕು ಭೋಜನದಲ್ಲಿ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಮುಂದೆ ಹೇಳ್ತಾರೆ, 6,200 ಮೇಲಿನ್ನೂರು ರೂಪದಿ ಸಾರಭೋಕ್ತ ನಿರುದ್ಧ ದೇವನು ಅನ್ನಮಯ ನೆನಿಪ, 3,200 ಮೇಲ್ 3 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ.
ಈಗ ಆ ರೂಪಗಳ ಸಂಖ್ಯೆಯನ್ನು ಹೇಳ್ತಾರೆ. ಅನ್ನಮಯ, ಅನ್ನದಿಂದ ಪ್ರಚುರವಾದದ್ದು ಅದಕ್ಕೆ ಅನ್ನಮಯ ಅಂತ ಹೆಸರು. ಇದೇ ಎಂಬುದೇ ದೇಹದ ಪೃಥ್ವಿ ಇದರಲ್ಲಿ ಕೋಶಗಳು ಎರಡಿದೆ. ಅನ್ನಮಯದಲ್ಲಿ ಪ್ರಥಮ ಕೋಶದಲ್ಲಿ ವಾಯು, ಜಿಹ್ವೆ, ರಸ, ಅಪ್ಸು. ಎರಡನೇ ಕೋಶದಲ್ಲಿ ಉಪಸ್ಥ, ಗಂಧ, ಘ್ರಾಣ, ಪೃಥ್ವಿ. ಈ 8ರಲ್ಲಿ ಅನ್ನಮಯ ಕೋಶ ದೇಹಧಾರಕ ಕೋಶವೂ ಆಗಿದೆ. ಈ ಕೋಶಾಭಿಮಾನಿನಲ್ಲಿ ಯಾರಿರ್ತಾರೆ? ಅನಿರುದ್ಧ ರೂಪ ಪರಮಾತ್ಮ ಇರ್ತಾನೆ. ಅನಿರುದ್ಧ ರೂಪ ಪರಮಾತ್ಮ ಇರ್ತಾನೆ. ಆಮೇಲೆ ಹೇಗಿರ್ತಾನೆ? ಭೂದೇವರು, ಶನೈಶ್ವರ, ವರುಣ ಮೊದಲಾದ ಇವರುಗಳಿಂದ ಪೂಜಿತನಾಗ್ತಾ ಇರ್ತಾನೆ. ಅಕ್ಷರ ಸಂಖ್ಯಾರೂಪಗಳು ಹೇಗಿವೆ ಅಂತಂದರೆ 6,2,000 ಮೇಲೆ 251 ರೂಪಗಳು. 6 + 2,000 8,000. 8,000 ಮೇಲೆ 200, 8,200, 8,251 51 ರೂಪದ 8,251 ರೂಪದಿಂದ ಭಗವಂತ ಅನ್ನಮಯ ಕೋಶದಲ್ಲಿ ಇರ್ತಾನೆ. 8,251 ರೂಪದಿಂದ ಭಗವಂತ ಅನ್ನಮಯ ಕೋಶದಲ್ಲಿ ಇದ್ದಿರ್ತಾನೆ. ತತ್ವಾಭಿಮಾನಿ ದೇವತೆಗಳ ಸೇವೆಯನ್ನು ಕೊಡ್ತಾನೆ, ನಮಗೆ ಫಲವನ್ನು ಕೊಡ್ತಾನೆ. ಸ್ಥೂಲ ದೇಹದಲ್ಲಿ ಅನ್ನಮಯ ಕೋಶದಲ್ಲಿ ಇದ್ದೇನು ಮಾಡ್ತಾನೆ? ನಮ್ಮ ಪ್ರಾಕೃತಾನ್ನ ತ್ಯಜಿಸಿ ನಮ್ಮ ಪ್ರಾಕೃತಾನ್ನವನ್ನು ಸ್ವೀಕರಿಸ್ತಾನ. ನಾವೇನು ಪ್ರಾಕೃತವಾಗಿ ತಯಾರಿಸಿದ ಅನ್ನವನ್ನು ಸ್ವೀಕರಿಸ್ತಾನ ಭಗವಂತ? ಇಲ್ಲರಿ, ಅವನು ಸಾಕ್ಷ್ಯರಸವನ್ನು ಸ್ವೀಕರಿಸ್ತಾನ್ರಿ. ಅವನು ಸಾಕ್ಷ್ಯರಸವನ್ನು ಸ್ವೀಕರಿಸ್ತಾನೆ. ಅವನು ಇದ್ದ ಅನ್ನವನ್ನು ತಿಂದು ಬಿಡ್ತಿದ್ದ ಅಂದರೆ ನಾವು ನೈವೇದ್ಯ ಮಾಡ್ತಿದ್ವಾ ದೇವರಿಗೆ? ನೀವು ಚಿಂತೆ ಮಾಡಿ, ನೀವು ಎಲೆ ತುಂಬ ಬಡಿಸ್ಬಿಟ್ಟು ನೈವೇದ್ಯ ಇಟ್ಬಿಡ್ತಾರೆ ದೇವರಿಗೆ. ದೇವರಿಗೆ ನಿನ್ನೆ ಅರ್ಪಣೆ ಅಂತೀರಾ, 2 ಸೆಕೆಂಡ್ನಲ್ಲಿ ಅದು ಇಲ್ಲ ಅಂತಂದರೆ ಏನು ಮಾಡ್ತೀರಾ? ನೆಕ್ಸ್ಟ್ ಡೇ ದೇವರಿಗೆ ಅರ್ಪಿಸೋದೇ ಇಲ್ಲ ನೀವು. ಅಯ್ಯೋ ಇವನ್ನೆಲ್ಲ ತಿಂದು ಹೋಗ್ಬಿಡ್ತಾನೆ, ನಮಗೆ ಬಿಡಲ್ಲ ಅಂತ. ಭಗವಂತ ಪ್ರಾಕೃತವಾಗಿ ತಗೊಳ್ಳಲ್ಲ ಆಹಾರಗಳನ್ನು. ಅವನಿಗೆ ಏನೂ ಬೇಡ, ಸಾಕ್ಷ್ಯರಸವನ್ನು ತಗೊಳ್ತಾನೆ. ಅವನ ರಸ ಅದು. ಆ ಸಾಕ್ಷ್ಯರಸವನ್ನು ತೆಗೆದುಕೊಳ್ತಾನೆ. ಆ ಸಾಕ್ಷ್ಯರಸವನ್ನು ತೆಗೆದುಕೊಳ್ಳುವುದು ಅವನ ಪ್ರಯೋಜನಕ್ಕಲ್ಲ. ಅವನು ಉಂಡು ಬಿಟ್ಟು ನಿಮಗೆ ಫಲವನ್ನು ಕೊಡ್ತಾನೆ. ಅವನು ಉಂಡು ಬಿಟ್ಟು ನಿಮಗೆ ಫಲವನ್ನು ಕೊಡ್ತಾನೆ, ನಮಗೆ ಫಲವನ್ನು ಕೊಡ್ತಾನೆ. ಭಗವಂತ ಸಾಕ್ಷ್ಯರಸವನ್ನು ಅವನು ತೆಗೆದುಕೊಳ್ತಾನೆ. ಅದನ್ನು ಮೂಸು ನೋಡಿಬಿಟ್ಟು ಲಕ್ಷ್ಮೀದೇವಿಗೆ ಕೊಡ್ತಾನೆ. ಅದನ್ನು ಕಣ್ಣಿನಿಂದ ದೃಷ್ಟಿ ಮಾಡಿಬಿಟ್ಟು ಪ್ರಾಣದೇವರಿಗೆ ಕೊಡ್ತಾನೆ. ಅಲ್ಲಿಂದ ಮುಂದೆ ಬೇರೆ ದೇವತೆಗಳಿಗೆ ಕೊಡ್ತಾನೆ. ಹಾಗಾಗಿ ಭಗವಂತ ತಾನು ಸಾಕ್ಷ್ಯರಸಗಳನ್ನು ತಗೊಳ್ಕೊಳ್ತಾನೆ, ತಾನು ಸಾಕ್ಷ್ಯರಸವನ್ನು ಸ್ವೀಕರಿಸ್ತಾನೆ ಭಗವಂತ. ನಾವು ದೇವರಿಗೆ ಅರ್ಪಿಸದೆ ತಿಂದರೂ ಅದರಲ್ಲಿನ ಸಾಕ್ಷ್ಯರಸವನ್ನು ಅವನು ತಗೊಳ್ತಾನೆ. ಆದರೆ ಫಲ ನಮಗೆ ಬರಲ್ಲ, ಚಿಂತನೆ ನಮಗಿಲ್ಲ, ಅನಿಷ್ಟ ಪಾಪನೇ ಬರೋದು ನಮಗೆ. ಸಾಕ್ಷ್ಯರಸ ಈಗ ಅವನದೇ ಅದು ವಸ್ತು, ನಾವು ಅವನಿಗೆ ಕೊಡುವುದೇನ್ರಿ? ನಿಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿರೋ ವಸ್ತುವನ್ನು ನಾನು ನಿಮಗೆ ಕೊಡ್ತೀನಿ ಅಂದರೆ ನೀವು ಸುಮ್ಮನೆ ಇರ್ತೀರಾ? ಅಯ್ಯೋ ನಂದೇ ಅಲ್ಲನೇ ಆ ವಸ್ತು ಅಂತೀರಾ? ಭಗವಂತನದು ಬಿಟ್ಟು ಬೇರೆ ಯಾವ ವಸ್ತು ಇದೆ ಜಗತ್ತಿನಲ್ಲಿ? ಯಾವುದೂ ಇಲ್ಲ. ಭಗವಂತನಿಗೆ ಅರ್ಪಿಸಬೇಕು ಎಂಬ ಬುದ್ಧಿಯೂ ಕೊಡುವುದು ಅವನೇ. ನಮ್ಮ ಯೋಗ್ಯತೆ ಅನುಸಾರವಾಗಿ ಅಷ್ಟೋ ಸ್ವತಂತ್ರರು ನಾವು. ಭಗವಂತನಿಗೆ ಅರ್ಪಿಸಿ ತಿಂದರೆ ನಮಗೆ ಫಲ, ಭಗವಂತನಿಗೆ ಅದರಿಂದ ಪ್ರಯೋಜನ ಇಲ್ಲ ಅನ್ನೋದು ನಾವು ತಿಳ್ಕೋಬೇಕು. ಆಮೇಲೆ ಹೇಳ್ತಾನೆ, ಅನ್ನಮಯ ನಿನಿಪ 3,2,500 ಮೇಲೆ 3+40 ರೂಪದಿ ತೋರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ. ಆಮೇಲೆ ಪ್ರಾಣದಾಕಾರವಾದ ನೀರಿನ ಪ್ರಾಚುರ್ಯವಾದ ಪ್ರಾಣಮಯ ಕೋಶ ಇದರಲ್ಲಿ ಪ್ರಥಮ ಕೋಶದಲ್ಲಿ ಏನಿರುತ್ತೆ ಇದರಲ್ಲಿ ಅಂದರೆ ಪಾಣಿ, ಸ್ಪರ್ಶ, ತ್ವಕ್, ವಾಯು. ಮತ್ತು 2ನೇ ಕೋಶದಲ್ಲಿ ಪಾದ, ರೂಪ, ಚಕ್ಷು, ತೇಜ ಅಂತ 8 ಇಷ್ಟರಿಂದ ಯುಕ್ತವಾದಿರ್ತದೆ. ಅದಕ್ಕೆ ಪ್ರಾಣಮಯ ಕೋಶ ಅಂತ ಹೆಸರಿರುತ್ತೆ. ಈ ಪ್ರಾಣಾಧಾರ ಕೋಶ, ಈ ಕೋಶದಲ್ಲಿ ಯಾವ ರೂಪದಿಂದ ಪ್ರದ್ಯುಮ್ನ ಇರ್ತಾನೆ? ಪ್ರಾಣಮಯ ಕೋಶದಲ್ಲಿ ಭಗವಂತ ಪ್ರದ್ಯುಮ್ನ ರೂಪದಿಂದ ಇರ್ತಾನೆ. ಇವನು ಯಾರಿಂದ ಸೇವೆಗೊಳ್ತಾನೆ? ಅದರಲ್ಲಿ ಶನೇಶ್ವರ, ವರುಣ ಮುಂತಾದವರಿಂದ ಸೇವೆಗೊಂಡ ಈ ಪ್ರಾಣಮಯ ಕೋಶದಲ್ಲಿ ಮರೀಚಿ, ವಾಯು, ಅಗ್ನಿ, ಗಣಪತಿ ಮೊದಲಾದ ತತ್ವಾಭಿಮಾನ ದೇವತೆಗಳಿಂದ ಸೇವೆಯನ್ನು ಪಡಿತಾ ಇರ್ತಾನೆ. ಎಷ್ಟು ರೂಪಗಳಿವೆ ಭಗವಂತನದ್ದು ಪ್ರಾಣಮಯ ಕೋಶದಲ್ಲಿ ಅಂದರೆ 3,2,000, 3 + 2,000 5, 3,000 + 2,000 5,000. ಮತ್ತು 1,000 ವರೆ. 1,000 ವರೆ ಅಂದ್ರೇನು? 500. 1,000 ವರೆ ಅಂದರೆ ಅರ್ಧ. 1,000ದ ಅರ್ಧ 500. 3,500 ಮ್ಯಾಲೆ 40. 3,500 ಅಂದರೆ 3,500 ಮೇಲೆ 40, 3,540. 3 ಅಧಿಕ ಅದರ ಮೇಲೆ 3, 5,543 ರೂಪಗಳು. ಇಷ್ಟು ರೂಪಗಳಿಂದ ತನ್ನ ಸೇವೆಯನ್ನು ಮಾಡುವ ದೇವತೆಗಳಿಂದ ಒಡಗೂಡಿ ಪ್ರಾಣಮಯ ಕೋಶದಲ್ಲಿ ಭಗವಂತ ಇರ್ತಾನೆ.
ಪ್ರಾಣಿಗಳ ಸ್ಥೂಲ ದೇಹ, ನಮ್ಮದಲ್ಲೂ ಸ್ಥೂಲ ದೇಹಗಳಲ್ಲಿರ್ತಾನೆ. ಪ್ರದ್ಯುಮ್ನ ನಾಮಕ ಪರಮಾತ್ಮನಾಗಿ ಅಖಂಡ ರೂಪನಾಗಿ ಇನ್ನು ಅಕ್ಷರ ಸಾಂಕದಿಂದ ಖಂಡ ರೂಪವಾಗಿ ಇರ್ತಾನೆ. ಇದಕ್ಕೆ ಪ್ರಮಾಣ ಏನ್ರಿ? ನೀವು ಬರೀ ಹೀಗೆ ಹೇಳ್ತಿದ್ದೀರಾ ಇಷ್ಟೊಂದು ರೂಪದಿಂದ, ಇದಕ್ಕೇನು ಪ್ರಮಾಣ ಅಂದರೆ ಹೇಳ್ತಾರೆ ಗುರುವೃತ ಪ್ರಮಾಣ. ಗುರುವೃತ ಅಂತ ಒಂದು ಗ್ರಂಥ ಇದೆ. ಏಕೋತ್ತರ ಪಂಚಾಶತ್ ಸಹಿತ ದ್ವಿಶತಾಧಿಕೈ ವಸುಸಹಸ್ರ ಸಂಖ್ಯಾಕ್ಯೈ ರೂಪಾಣ್ಯನ ಸುಧಾಸ್ಮರ ಅನಿರುದ್ಧಸ್ಯ ಸಾರಸ್ಯ ಭೋಕ್ತು ಅನ್ನಮಯಸ್ಯ ಚೇತಿ ತ್ರಿಚಿತ್ವಾರಿಂಶದಧಿಕೈ ಮಿತಾನಿಸ್ಮರ ಶ್ರೀಕಂಠ ಪ್ರದ್ಯುಮ್ನಸ್ಯ ಮಹಾತ್ಮನಃ ಇತಿ ಅಂತ ಗುರುವೃತ ಗ್ರಂಥದಲ್ಲಿ ಪ್ರಮಾಣ ಇದೆ. ಇದು ಹೀಗೆ ದಾಸವರೇಣ್ಯರು ಈ ಥರ ಭಗವಂತನ ರೂಪಗಳು ಎಷ್ಟು ರೂಪಗಳಿವೆ ಅಂತ ಹೇಳ್ತಾರೆ. ನಾವು ಈ ರೂಪಗಳನ್ನೆಲ್ಲ ಚಿಂತನೆ ಮಾಡುವುದು ಬಹಳ ಅಸಾಧ್ಯ. ಆದರೆ ಒಂದೆರಡು ಭೋಜನದ ಶ್ಲೋಕಗಳನ್ನು ಅನ್ನಮಯ ಅನಿರುದ್ಧ ಅನ್ನದೊಳಿದ್ದ ಅಂತ ಇದ್ದು ಒಂದೆರಡು ಶ್ಲೋಕಗಳನ್ನು ನಾವು ಬಾಯ್ಪಾಠ ಮಾಡಿಬಿಟ್ಟು ನಾವು ಭೋಜನ ಮಾಡಬೇಕಾದರೆ ಸ್ಮರಿಸಿ ಭೋಜನ ಮಾಡಿದರೆ, ನಾವು ಅನ್ನವನ್ನು ತಿನ್ಬೇಕಾದ್ರೆ ಅನ್ನಮಯ ಅನ್ನರಲ್ಲೂ ವಾಸುದೇವನಿದ್ದಾನೆ, ಇಷ್ಟು ರೂಪದಿಂದ ಇದ್ದಾನೆ ಅಂತ ನಾವು 1 ತಿಂಗಳು 2 ತಿಂಗಳು ಅದನ್ನು ಬಾಯ್ಹಾಟ್ ಮಾಡಿದರೆ ಒಂದು ಪದ್ಯನ ನಮಗೆ ಬರುತ್ತೆ. ನಾವು ಊಟ ಮಾಡಬೇಕಾದ್ರೆ ಆ ಅನ್ನದಲ್ಲಿ, ಭಕ್ಷ್ಯದಲ್ಲಿ, ರೂಪದಲ್ಲಿ, ಘೃತದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ, ಪರಮಾತ್ಮ ಎಲ್ಲಿದ್ದಾನೆ ಅನ್ನೋದು ಒಂದು ಸಾಕು. ಒಂದನ್ನು ನಾವು ಚಿಂತನೆ ಮಾಡಿಕೊಂಡ್ರೆ ಅದರಿಂದ ಅನಂತ ಫಲಗಳನ್ನು ಭಗವಂತ ನಮಗೆ ಕೊಡ್ತಾನೆ. ಆದರೆ ನಮ್ಮ ದುರಾದೃಷ್ಟ, ನಾವು ಯಾವುದೂ ನಮಗೆ ನೆನಪಿಗೆ ಬರುವುದಿಲ್ಲ. ನಮಗೆ ಬರುವುದೇ ಬರಬಾರದ್ದು ನೆನಪಿಗೆ ಬರುತ್ತದೆ. ನಾವು ಈ ತರಹ ಭೋಜನ ಮಾಡುವುದರಿಂದ, ಈ ತರಹ ಭೋಜನ ಮಾಡದೇ ಇರುವುದರಿಂದ ನಮಗೆ ಅನೇಕ ಕಾಯಿಲೆಗಳು, ಭಗವಂತನ ವಿಸ್ಮರಣೆ ಬರುತ್ತೆ. ಭಗವಂತನ ವಿಸ್ಮರಣೆ ನಮಗೆ ಬರುತ್ತೆ. ನೋಡಿ, ಈ ಭಗವಂತನ ಸ್ಮರಣೆ ಹೇಗಿರಬೇಕು ಅಂತಂದರೆ, ವಾದಿರಾಜರು ತಮ್ಮ ಗ್ರಂಥದಲ್ಲಿ ಒಂದು ಟೀಕೆಯಲ್ಲಿ ಹೇಳ್ತಾರೆ. ವಾದಿರಾಜರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಮಹಾಜ್ಞಾನಿಗಳು ವಾದಿರಾಜರು. ಅವರು ನಮಗೆ ಹೇಳ್ತಾರೆ, ನಾವು ಊಟ ಮಾಡ್ತಾ ಇರ್ತೀವಿ, ಚೆನ್ನಾಗಿ ತಿಂತಾ ಇರ್ತೀವಿ, ತಿನ್ನಬೇಕಾದ್ರೆ ಒಂದ್ಸತಿ ನಾಲಿಗೆ ಕಚ್ಚಿಬಿಡತ್ತೆ ಅಲ್ವಾ? ನಾಲಿಗೆ ಕಡ್ಕೊಂಡ್ಬಿಡ್ತೀವಿ, ಕಡ್ಕೊಂಡು ಅಂತೀವಿ, ನಾಲಿಗೆ ಕಡಿದು ಬಿಡ್ತು. ನಮ್ಮ ಯೋಚನೆ ಅಂತ, ಅಯ್ಯೋ ಕಡಿದು ಬಿಡ್ತಲ್ಲ, ಅಯ್ಯೋ ಛೇ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇರ್ತೀವಿ, ಏನೋ ತಿಂದ್ಬಿಟ್ಟೆ ಅಂತ. ನಾಲಿಗೆ ಯಾಕೆ ಕಡಿತು ಅಂತ ಅವ್ರು ಹೇಳ್ತಾರೆ. ವಾದಿರಾಜರು ಬಹಳ ಸುಂದರವಾಗಿ ವಿವರಣೆ ಮಾಡ್ತಾರೆ ಮಹಾಜ್ಞಾನಿಗಳು. ನಾಲಿಗೆ ಯಾಕೆ ಕಡಿತು ಅಂದರೆ, ಭಗವಂತ ನಾನು ನಿನ್ನ ನಾಮಸ್ಮರಣೆ ಮರೆತು ಬಿಟ್ಟಿದ್ದೆ ಒಂದು ಕ್ಷಣ, ಆ ನೆನಪಿಗೋಸ್ಕರ ನನಗೆ ಪ್ರಾಯಶ್ಚಿತ್ತ ಮಾಡಿಸ್ದೆ, ನಾಲಿಗೆ ಕಡಿದು ಬಿಟ್ಟು ಅಂತಾರೆ. ಅವರ ಚಿಂತನೆ ನೋಡಿ ಹೇಗಿದೆ. ನಮಗೆ ನಾವು ಪ್ರಾಣ ಹೋಗ್ತಾ ಇದ್ರೂ ನಮಗೆ ದೇವ್ರ ಚಿಂತನೆ ಬರಲ್ಲ. ಅವರ ಅನುಸಂಧಾನ ಇದೆ, ಅವರಿಗೆ ಚಿಂತನೆ ಯಾವಾಗಲೂ ಇರುತ್ತೆ, ನಿರಂತರ ಚಿಂತನೆ ಇರುತ್ತೆ ವಾದಿರಾಜನಿಗೆ. ಅವರು ನಮಗೆ ಹೇಳ್ತಾ ಇರೋದು, ನಮಗೆ ಕಡಿದರೆ ನಾಲಿಗೆ ಕಡಿದರೆ ಅಯ್ಯೋ ಗೋಳಾಡೋದು ಬಿಟ್ಬಿಟ್ಟು, ನಾರಾಯಣ ನಿನ್ನ ಸ್ಮರಣೆ ಮರೆತಿದ್ದಕ್ಕೆ ಈ ಥರ ಕೊಡಿದೆಯಪ್ಪ, ಮರೆಸಬೇಡಪ್ಪ ನನಗೆ ಸ್ಮರಣೆ ಅಂತ ಹೇಳಿಬಿಟ್ಟು ಭಗವಂತನ ಸ್ಮರಣೆಯನ್ನು ಮಾಡಿ ನೀವು ಅಂತ ವಾದಿರಾಜರು ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ. ಮುಂದುವರೆದು ದಾಸವರೇಣ್ಯರು ಹೇಳ್ತಾರೆ, 2 ಕೋಶದ ಒಳಹೊರಗೆ ಸಂಕರ್ಷಣ 5 ಸುಲಕ್ಷ62,000 ಶತರೂಪಗಳ ಧರಿಸಿ ಕರೆಸಿಕೊಂಬ ಮನೋಮಯನು ಎಂದರ ವಿದೂರನು 2,300 ಮೇಲ್ನಾಲ್ಕು ಅಧಿಕ 70. ನೋಡಿ, ಅನ್ನಮಯ ಪ್ರಾಣಮಯ ಕೋಶ ಇದು ತತ್ವಪ್ರಕಾಶಿಕದಲ್ಲಿ ಬರುತ್ತೆ, ನ್ಯಾಯಸುಧಾದಲ್ಲೂ ಬರುತ್ತೆ, ಇದು ಅಣುವ್ಯಾಖ್ಯಾನದಲ್ಲಿ ಬರುತ್ತೆ. ಅನ್ನಮಯ ಪ್ರಾಣಮಯ ಕೋಶದ ಒಳಹೊರಗೆ ಮನೋಮಯ ಅಂತ ಸಂಕರ್ಷಣ ಈ ಒಳಹೊರಗೆ ಪೂರ್ವೋತ್ತ ತತ್ವಗಳು ಅಂತರ್ಭೂತವಾಗಿರ್ತವೆ. ಆವರಣ ರೂಪದಾಗಿ ಅನ್ನಮಯ ಪ್ರಾಣಮಯ ಕೋಶಗಳು ಇವೆ. ಮನೋಮಯ ಕೋಶ ಮನಸ್ಸಿಗೆ ಆಧಾರಭೂತವಾದದ್ದು ಮನೋಮಯ ಕೋಶ. ಈ ಕೋಶಕ್ಕೆ ಮನೋಮಯ ಕೋಶ ಎಂದು ಹೆಸರು. ಮನಸ್ಸು ತೇಜೋರೂಪವಾಗಿದೆ. ಈ ಕೋಶದಲ್ಲಿ ಕೋಶಗಳು 2. ಪ್ರಥಮ ಕೋಶದಲ್ಲಿ ಏನು ಬರುತ್ತೆ? ಮನೋಮಯ ಕೋಶದಲ್ಲಿ ಎರಡು ಕೋಶಗಳು ಮನೋಮಯದಲ್ಲಿ. ಪ್ರಥಮ ಕೋಶದಲ್ಲಿ ಅಂತಃಕರಣ ಬರುತ್ತೆ, ಅಹಂಕಾರ ಬರುತ್ತೆ, ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ತತ್ವ ಬರುತ್ತೆ. ಎರಡನೇ ಕೋಶದಲ್ಲಿ ವಾಕು, ಶ್ರೋತೃ, ಶಬ್ದ, ಆಕಾಶ ಅಂತ 10 ಕೋಶಗಳು ಬರುತ್ತೆ. ಇಷ್ಟರಿಂದ ಯುಕ್ತವಾದ ಇದೇ ಮನೋಮಯ ಕೋಶ. ಈ ಕೋಶಾಭಿಮಾನಿ ದೇವರು ಯಾರು? ಸಂಕರ್ಷಣ ನಾಮಕ ಪರಮಾತ್ಮ. ಸಂಕರ್ಷಣ ರೂಪಿ ಪರಮಾತ್ಮ ಈ ಕೋಶಾಂತರ್ಗತ. ಇಂದ್ರದೇವರು, ರುದ್ರದೇವರು ಈ ಸಂಕರ್ಷಣ ರೂಪಿ ಪರಮಾತ್ಮ ಈ ಕೋಶದಲ್ಲಿ ಇರ್ತಾರಲ್ವಾ, ಮನೋಮಯ ಕೋಶದಲ್ಲಿ. ಇಲ್ಲಿ ಅವನ ಸೇವೆ ಮಾಡುವವರು ಯಾರು ಅಂದರೆ ಇಂದ್ರದೇವರು, ರುದ್ರಾದಿದೇವರು ಮೊದಲ ತತ್ವಾಭಿಮಾನ ದೇವತೆಗಳಿಂದ ಅವನು ಸೇವೆ ಮಾಡಿಸ್ಕೊಳ್ತಾ ಇರ್ತಾನೆ. ಸಂಕರ್ಷಣದ ಪರಮಾತ್ಮನ ರೂಪ ಎಷ್ಟಿದೆ ಅಂದರೆ ಹೇಳ್ತಾರೆ ನೋಡಿ,
5,62,000 ಶತರೂಪಗಳ ಧರಿಸಿ. 5,62,000 ಅಂದರೆ 5,62,000 ಮ್ಯಾಲೆ 7 ಅಂದರೆ 5,62,107 ರೂಪಗಳು. ಮನೋಮಯದಲ್ಲಿ ಸಂಕರ್ಷಣ ರೂಪ ಎಷ್ಟಿದೆ ಅಂದರೆ 5,62,107 ರೂಪಗಳು ಭಗವಂತನದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ ಭಗವಂತನ ರೂಪ ಹೇಗಿದೆ ಅಂತ. ಒಂದೊಂದು ಸಂಕರ್ಷಣ ರೂಪ ಅಂತ ಒಂದು ತಗೊಂಡ್ರಿ, ಶಾರ್ಟಲ್ಲಿ ಹೇಳ್ತೆ ಸಂಕರ್ಷಣ ರೂಪ ಅಂದ್ರೆ ಅದು ಒಂದೇ ರೂಪನ, ಅದು ಬೇರೆ ಬೇರೆ ರೂಪನ ಅಲ್ಲ. ಸಂಕರ್ಷಣ ರೂಪದಲ್ಲಿಯೇ ಭಗವಂತನ ಅನಂತ ರೂಪಗಳಿವೆ. ಆದರೆ ಅದು ಪ್ರಾಚುರ್ಯ ತೋರಿಸುವುದೇನು ಸಂಕರ್ಷಣ ರೂಪ ಮೇಲೆ ತೋರಿಸುವುದು, ಒಳಗಿರೋದೆಲ್ಲ ಸುಪ್ತವಾಗಿರ್ತವೆ. ನಮಗೆ ಪ್ರಚಲಿತವಾಗು ಕೃಷ್ಣನ ರೂಪ ಅಂತ ಈಗ ಹೊರಗಡೆ ನೋಡ್ತಾರೆ ಕೃಷ್ಣ ಅಂತ. ಕೃಷ್ಣನ ಅವತಾರದಲ್ಲಿ ಅವನ ಎಲ್ಲ ರೂಪಗಳು ಇದ್ದಾವೆ, ಆದರೆ ಅದು ತೋರ್ಪಡಿಸುವುದಿಲ್ಲ, ಕೃಷ್ಣನ ರೂಪ ತೋರ್ಪಡಿಸ್ತಾನೆ. ಹಾಗಾಗಿ ಸಂಕರ್ಷಣ ರೂಪಕ ಪರಮಾತ್ಮ 5,62,107 ರೂಪಗಳಲ್ಲಿ ನಮ್ಮ ಮನೋಮಯ ಕೋಶದಲ್ಲಿ ಇರ್ತಾನೆ ಭಗವಂತ. ಇನ್ನು ವಿಜ್ಞಾನಮಯ ಕೋಶ, ವಿಶೇಷ ಜ್ಞಾನಮಯ ಕೋಶ, ಇದು ವಾಯು ಪ್ರಾಚುರ್ಯದಿಂದ, ಪ್ರಾಣದೇವರ ಪ್ರಾಚುರ್ಯದಿಂದ ಕೂಡಿರುತ್ತೆ. ಯಾಕೆಂದರೆ ವಿಶೇಷವಾದ ಜ್ಞಾನ ಬರಬೇಕು ಅಂದರೆ ಪ್ರಾಣದೇವರ ಅನುಗ್ರಹ ಬೇಕು. ಇದರಲ್ಲಿ ಮಹತ್ತತ್ವ ಇದೆ. ಪ್ರಾಣದೇವರು ಮಹತ್ತತ್ವ, ಚತುರ್ಮುಖ ದೇವರು ಮಹತ್ತತ್ವ ಇದೆ. ಈ ಕೋಶದಲ್ಲಿ ಅರವಿದೂರನು, ಅರ ಅಂದರೆ ಏನು? ದೋಷ. ಈಗ ನಾರಾಯಣ ಅಂತ ತಗೋತೀರ, ನಾರ ನ ಅರ, ಅರ ನ. ಅರ ಅಂದರೆ ದೋಷ, ನಾ ಅಂದರೆ ಇಲ್ಲದವನು, ನಾರ. ಇಲ್ಲಿ ಅರವಿದೂರನು ಅಂತಾರೆ. ಅರ ಅಂದರೆ ದೋಷ, ವಿದೂರ ಅಂದರೆ ದೂರ. ದೋಷ ವಿದೂರನು, ದೋಷ ಇಲ್ಲದವನು, ನಿರ್ದೋಷ ಅಂತ ಅರ್ಥ. ನಿರ್ದೋಷ ಅಂತ ಅರ್ಥ. ಹೀಗೆ ದೋಷ ವಿದೂರನು ಗುಣಪೂರ್ಣನಾದ ವಾಸುದೇವ ರೂಪಿ ಪರಮಾತ್ಮ. ಇವನೇನು ಮಾಡ್ತಾನೆ? ನಮಗೆ ದೋಷಗಳು ಬರಲಿಕ್ಕೆ ಕಾರಣ ಯಾವುದು? ನಮ್ಮ ಲಿಂಗದೇಹ. ಲಿಂಗದೇಹವನ್ನು ದೂರ ಮಾಡಿ ಮೋಕ್ಷವನ್ನು ಕೊಡುವವನು ಮೋಕ್ಷಪ್ರದ ರೂಪಿ ಭಗವಂತ ವಾಸುದೇವ ರೂಪ. ಇವನು ಎಷ್ಟು ರೂಪದಿಂದ ಇರ್ತಾನೆ ವಿಜ್ಞಾನಮಯದಲ್ಲಿ ಎಂದರೆ 2,300 ಆದ ಮೇಲೆ 4 + 70 ಅಂತಾರೆ. 2,000 ಅಂದರೆ 2,000 × 2 4,000. 4,300 ಅದರ ಮೇಲೆ 70 4 + 4,374 ರೂಪಗಳು ವಿಜ್ಞಾನಮಯದಲ್ಲಿ. 5,62,107 ರೂಪಗಳು ಪ್ರಾಣಮಯದಲ್ಲಿ. ನೋಡಿ ಭಗವಂತನದ್ದು ಹೇಗಿರುತ್ತೆ ರೂಪಗಳು ಅಂತ. ಹೀಗೆ ಎದ್ದು ಬಿಟ್ಟು ಭಗವಂತ ಏನು ಮಾಡ್ತಾನೆ? ವಿಜ್ಞಾನಮಯ ರೂಪ, ಅಖಂಡ ರೂಪ, ಒಂದೊಂದು ಅಖಂಡ ರೂಪ, ಒಂದು ಅಕ್ಷರ ಸಂಖ್ಯಾರೂಪ. ಈ ಉಭಯ ವಿಧದಿಂದ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ ಇದ್ದು, ಅವರು ಯಾರೇ ವಿಜ್ಞಾನಮಯದಲ್ಲಿ ವಿಶೇಷ ಜ್ಞಾನ ಕೊಡುವುದರಲ್ಲಿ ಭಗವಂತನ ಸೇವೆಯನ್ನು ಯಾರು ಮಾಡ್ತಾ ಇರ್ತಾರೆ ಅಂತಂದರೆ ತದ್ಗತ ಬ್ರಹ್ಮ ವಾಯು ತತ್ವಾಭಿಮಾನಿ ದೇವತೆಗಳಿಂದ ಪೂಜಿತನಾಗ್ತಾ ಇರ್ತಾನೆ ಭಗವಂತ. ಇಷ್ಟು ರೂಪಗಳಿಂದ ನಮ್ಮಲ್ಲಿ ನಿಂತುಕೊಂಡು ನಮ್ಮಲ್ಲಿ ಚಟುವಟಿಕೆಗಳನ್ನು ಮಾಡಿಸಿ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಮಾಡಿಸಿ ನಮಗೆ ಅನುಗ್ರಹ ಮಾಡ್ತಾನೆ ಭಗವಂತ. ಈ ಚಿಂತನೆ ಇದೆಯಲ್ಲ, ಈ ಚಿಂತನೆ ನಾವು ಒಂದು ಇಷ್ಟೆಲ್ಲ ಚಿಂತನೆ ನಮ್ಮ ಕೈಯಲ್ಲಿ ಆಗತ್ತೋ ಇಲ್ಲೋ, ಭೋಜನ ಸಂಧಿಯಲ್ಲಿ 1-2 ನಾರಾಯಣ ಅನ್ನದೊಳು ವಾಸುದೇವನು ಅಂತಿದೆಯಲ್ಲ ಆ ಶ್ಲೋಕ, 1-2 ಶ್ಲೋಕಗಳನ್ನು ತಿಳಿದುಕೊಂಡು ಬಿಟ್ಟು ನಾವು ದಿವಸ ಊಟ ಮಾಡಬೇಕಾದ್ರೆ, ಭೋಜನ ಮಾಡಬೇಕಾದ್ರೆ, ಭಗವಂತನ ಶಾಸ್ತ್ರೋಕ್ತವಾಗಿ ಭೋಜನ ಮಾಡಬೇಕಾದ್ರೆ, ನಿಷಿದ್ಧ ಪದಾರ್ಥಗಳೆಲ್ಲ ಶಾಸ್ತ್ರೋಕ್ತವಾಗಿ ಭೋಜನ ಮಾಡಬೇಕಾದ್ರೆ ನಾವು ಭಗವಂತನನ್ನು ಆ ರೂಪದಿಂದ ಧ್ಯಾನಿಸಿ ಬಿಟ್ಟು ಭೋಜನ ಮಾಡಿದರೆ ಮುಂದಿನ ಜನ್ಮದಲ್ಲಾದರೂ ನಮಗೆ ಅವನ ಬಗ್ಗೆ ಸರಿಯಾದ ಜ್ಞಾನ ತಿಳಿಯುವ ಹಾಗೆ ಮಾಡ್ತಾನೆ ಭಗವಂತ. ಇದಕ್ಕೆ ಪ್ರಮಾಣ ಏನ್ರಿ ಅಂದರೆ ನೋಡ್ರಿ, ಆಚಾರ್ಯರು ಇಲ್ಲೂ ಹೇಳ್ತಾರೆ, ದಾಸರು ಗುರು ವೃತ್ತೆ ಪ್ರಮಾಣ ಇದೆ. ಪ್ರಮಾಣ ಕೋಶ ದ್ವಯಸ್ಯ ಬಾಹ್ಯಾಂತರ್ಗತಸ್ಯ ಪರಮಾತ್ಮನಃ ಸಂಕರ್ಷಣಾಖ್ಯ ರೂಪಾಣಿ ಚಿಂತನೀಯಾನಿ ಚೇಶ್ವರಃ
ದ್ವ್ಯತರೈಃ ಷಷ್ಟಿಸಹಸ್ರೈಃ ಸಪ್ತಾಧಿಕಶತಾಧಿಕೈಃ ಪಂಚಲಕ್ಷಾಣಿ ತಾನ್ಯೇವ ವಾಸುದೇವಸ್ಯ ಚ ಅರ್ಭಕ ಚತುಸ್ಸಪ್ತತಿಯುಕ್ತೈಶ್ಚ ತ್ರಿಶತೈಶ್ಚ ಸಹಸ್ರಕೈಃ ಚತುರ್ಭಿಶ್ಚ ಸ್ವರೂಪಾಣಿ ನ ವಿಸ್ಮರ ಕದಾಚನೇತೆ ಇತಿ ಗುರುವೃತ್ತೆ ಗ್ರಂಥದಲ್ಲಿ ಈ ತರಹ ನಮಗೆ ಹೇಳ್ತಾರೆ ದಾಸರು. ಈ ತರಹ ದಾಸರು ನಮಗೆ ಜಗನ್ನಾಥ ದಾಸರು ಬಹಳ ಕರುಣೆಯನ್ನು ಕೊಟ್ಟುಬಿಟ್ಟು ನಮಗೆ ಭೋಜನವೆಂದರೆ ಏನು, ಭೋಜನವನ್ನು ಹೇಗೆ ಮಾಡಬೇಕು, ಭೋಜನವನ್ನು ಯಾವ ರೀತಿ ಮಾಡಬೇಕು, ಭೋಜನವನ್ನು ನಾವು ಯಾವ ರೀತಿ ಬ್ರಹ್ಮಯಜ್ಞವನ್ನಾಗಿ ನಾವು ಬ್ರಹ್ಮನಿಗೆ ವೈಶ್ವಾನರ ಯಜ್ಞವನ್ನಾಗಿ ನಾವು ಅರ್ಪಿಸಬೇಕು, ವೈಶ್ವಾನರ ಯಜ್ಞ ಚಿಂತನೆಯನ್ನು ಮಾಡಿ ನಾವು ಭಗವಂತನ ರೂಪಗಳನ್ನು ಚಿಂತಿಸಿ ಕಿಂಚಿತ್ ಸ್ವಲ್ಪವಾದರೂ ರೂಪವನ್ನು ಚಿಂತಿಸಿ ನಾವು ಮಾಡಿದರೆ ನಮಗೆ ತಿಂದ ಅನ್ನ ಅರಗತ್ತೆ, ಕಾಯಿಲೆಗಳು ಬರಲ್ಲ. ಕಾಯಿಲೆಗಳು ಅಂದರೆ ನಮ್ಮ ಕರ್ಮಾನುಸಾರವಾಗಿ ಬರ್ತವೆ, ಆದರೆ ಕಡಿಮೆ ಆಗತ್ತೆ. ಆಮೇಲೆ ಭಗವಂತನ ಚಿಂತನೆಯೂ ನಮ್ಮಲ್ಲಿ ಬರುತ್ತೆ. ಆಮೇಲೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಇದರಲ್ಲಿ ಇನ್ನೊಂದು ವಿಶೇಷಾಂಶಗಳನ್ನು ಹೇಳ್ತಾರೆ. ಈ ಥರದಲ್ಲಿ ಉಂಡವನು ನಿತ್ಯ ಉಪವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ನಿತ್ಯ ಉಪವಾಸ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾನೆ. ಹೇಗೆ? ಬೆಳಿಗ್ಗೆ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಅರ್ಪಿಸಿದರೆ ಸಾಯಂಕಾಲ ಭಗವಂತನಿಗೆ ಅರ್ಪಿಸಿದ ಅನ್ನವನ್ನು ಊಟ ಮಾಡ್ತೀರಿ ಅಲ್ವಾ? ಆಚಾರ್ಯ ಊಟ ಮಾಡಿದ್ದಲ್ಲ ನಾನು, ಉಪವಾಸ ಹೆಂಗಾಗತ್ತೆ ಅಂದರೆ ಮಧ್ಯದಲ್ಲಿ ಏನೂ ತೆಗೆದುಕೊಳ್ಬಾರ್ದು. ನಮ್ದು ಹಾಗಾಗಲ್ಲ ರೀ. ಊಟ 11 ಗಂಟೆ ಮಾಡ್ತೀವಿ, 1:30 ಕಾಫಿ ಕುಡಿತೀವಿ ಅಥವಾ ಜ್ಯೂಸ್ ಕುಡಿತೀವಿ ಬೇಸಿಗೆ ಕಾಲದಲ್ಲಿ, 2:30 ಟಿಫನ್ ಮಾಡ್ತೀವಿ, 5 ಗಂಟೆ ಕಾಫಿ ಕುಡಿತೀವಿ, ಮತ್ತೆ 7 ಗಂಟೆ ಸ್ನ್ಯಾಕ್ ತಿಂತೀವಿ, 9:30 ಊಟ ಮಾಡ್ತೀವಿ. ನಮ್ಮ ಬರೀ ತಿನ್ನೋದೇ ಆಗೋಗುತ್ತೆ, ಭಗವಂತನ ನೆನಪೇ ಬರೋಲ್ಲ. ಅದು ಬೆಳಿಗ್ಗೆ ಊಟ ಮಾಡಿದ ಮೇಲೆ ಮಧ್ಯಾಹ್ನದ ಸಂಧ್ಯಾವಂದನೆ ಆದಮೇಲೆ 11-12 ಗಂಟೆ ಊಟ ಮಾಡಿದರೆ ರಾತ್ರಿ ನೀವು 7:30-8 ಗಂಟೆ ಊಟ ಮಾಡಿದರೆ ಆ ಮಧ್ಯದಲ್ಲಿ ಭಗವಂತನ ಚಿಂತನೆಗಳನ್ನು ಮಾಡಿ, ಇಂತಹ ಚಿಂತನೆಗಳನ್ನು ಮಾಡಿ ಭೋಜನ ಮಾಡುವವನು ನಿತ್ಯ ಉಪವಾಸದ ಫಲ ಸಿಗತ್ತೆ. ಭಗವಂತ ಹೇಳ್ತಾನೆ ನಿತ್ಯ ಉಪವಾಸದ ಫಲ ಸಿಗತ್ತೆ. ಆ ಅವಕಾಶ ಕೊಡ್ತಾನೆ ಭಗವಂತ. ಆ ಅವಕಾಶದಲ್ಲಿ ಏನು ಅಂತಂದರೆ ಬೆಳಿಗ್ಗೆ ಊಟ ಮಾಡಿಬಿಟ್ಟು ರಾತ್ರಿ ಊಟ ಮಾಡೋ ತನಕನೂ ಟಿ ವಿ ನೋಡ್ತಾ ಇರ್ತೀನಿ, ಸೀರಿಯಲ್ ನೋಡ್ತೀನಿ, ಪಿಕ್ಚರ್ ನೋಡ್ತೀನಿ, ಹೊರಗಡೆ ತಿರುಗ್ತೀನಿ ಅಂತಂದರೆ ಆ ಫಲ ಸಿಗಲ್ಲ ರೀ. ಉಪವಾಸದ ಫಲ ಭಗವಂತನ ನೆನಪಿರಬೇಕು. ಭಗವಂತ ಹೀಗೆ ಮಾಡಬೇಕು ಅಂತ ನೀನೇ ಮನಸ್ಸು ಕೊಟ್ಟಿದೀಯಾ, ಮಾಡ್ತಾ ಇದ್ದೀನಿ, ಇದರಿಂದ ನನಗೆ ಲೌಕಿಕವಾಗಿ ಆಗಲಿ ಧಾರ್ಮಿಕವಾಗಲಿ ಯಾವುದು ತೊಂದರೆ ಬರದಂಗೆ ನೀನು ಮಾಡಪ್ಪ ಅಂತ ಹೇಳಿದರೆ ಭಗವಂತ ತೊಂದರೆ ಬರದ ಹಾಗೆ ಮಾಡ್ತಾನೆ. ನಮಗೆ ಭಗವಂತನ ಬಗ್ಗೆ ಪ್ರಜ್ಞೆನೇ ಇಲ್ಲ. ನಾವು ತಿಂತಾನೇ ಇರ್ತೀವಿ. ಬೆಳಿಗ್ಗೆ ಎದ್ದಾಗಿನಿಂದ ತಿಂತಾ ಇರ್ತೀವಿ. ಬೆಳಗ್ಗೆ ಹೇಳ್ತೀವಿ, ಡಾಕ್ಟ್ರ್ ಹೇಳ್ತಾರೆ ಹಲ್ಲುಜ್ಜಿ ಬಿಟ್ಟು ಬಿಸಿನೀರು ಕುಡಿ ಅಂತ, ಹಲ್ಲುಜ್ಜಿ ಬಿಟ್ಟು ಆ ಕಷಾಯ ಕುಡಿ ಅಂತ. ಈಗ ಬೆಳಿಗ್ಗೆ ಎದ್ಬಿಡೋದು, ಹಲ್ಲುಜ್ಜಿ ಬಿಡೋದು, ಸ್ನಾನ ಮಾಡಿದ್ರೆ ಕಷಾಯ ಕುಡಿದ್ಬಿಡೋದು, ಕಷಾಯ ಕುಡಿದ್ಬಿಟ್ಟು ಆಮೇಲೆ ಎಲ್ಲ ಕುಡಿದ್ಬಿಟ್ಟು ದೇವ್ರ ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡಿ ತಟ್ಟ ಬಂದು ತಿಂಡಿ ತಿಂದ್ಬಿಡೋದು, ಮತ್ತೆ ಕಾಫಿ ಕುಡಿಯೋದು, ಮತ್ತೆ ಆಮೇಲೆ ಊಟ ಮಾಡೋದು, ಊಟ ಮಾಡಿ ಮತ್ತೆ ಸ್ನ್ಯಾಕ್ಸ್ ತಿನ್ನೋದು, ಮತ್ತೆ ಮಲ್ಗೋಬೇಕಾದ್ರೆ ಮತ್ತೆ ಕಷಾಯ ಕುಡಿಬೇಕು. ನಮ್ಮದು ತಿನ್ನೋದೇ ಆಗೋಯಿತು. ಆ ತಿನ್ನುವುದರಲ್ಲಿಯೂ ನಮಗೆ ರೀತಿ ನೀತಿಗಳಿಲ್ಲ. ಪಶುಗಳಿಗೂ ನಮಗೂ ಯಾವ ವ್ಯತ್ಯಾಸ ಇಲ್ಲದಂತೆ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಭಗವಂತನ ಸ್ಮರಣೆ ವಿಸ್ಮರಣೆ ನಮಗೆ ಯಾವಾಗಲೂ ಇರುತ್ತೆ. ಭಗವಂತನ ವಿಸ್ಮರಣೆಯೇ ನಮಗೆ ಅಪಮೃತ್ಯು. ಅಪಮೃತ್ಯು ಎಲ್ಲೋ ಬಸ್ಸಿಗೆ ಕಾರಿಗೆ ಸಿಕ್ಕಿದ ಅಪಮೃತ್ಯು ಅಲ್ರಿ. ಭಗವಂತನ ವಿಸ್ಮರಣೆ ನಮಗೆ ಅಪಮೃತ್ಯು ಅಂತ ಶಾಸ್ತ್ರಕಾರರು ಬಹಳ ಚೆನ್ನಾಗಿ ಹೇಳ್ತಾರೆ. ಈ ತರಹ ನಾವು ಭೋಜನವನ್ನು ಮಾಡಬೇಕು ಅಂತ ದಾಸರು ಬಹಳ ಚೆನ್ನಾಗಿ ಬರೆಸಿದ್ದಾರೆ. ಮುಂದಿನ ಪದ್ಯಗಳಲ್ಲಿ ದಾಸರು ಯಾವ್ಯಾವ ರೂಪದಿಂದ ಭಗವಂತ ಇರ್ತಾನೆ, ಇನ್ನೂ ಗಣಿತಗಳಲ್ಲಿ ಎಷ್ಟು ರೂಪದಿಂದ ಇರ್ತಾನೆ ಅಂತ ಮುಂದಿನ ಪದ್ಯಗಳಲ್ಲಿ ದಾಸವರೇಣ್ಯರು ಹೇಳ್ತಾ ಹೋಗ್ತಾರೆ. ಆ ಚಿಂತನೆಯನ್ನು ನಾವು ಯಥಾಶಕ್ತಿ ಯಥಾಮತಿ ನಾಳೆ ಮುಂದುವರಿಸೋಣ ಅಂತ ಹೇಳಿಬಿಟ್ಟು ಇವತ್ತಿನ ಈ ಚಿಂತನೆಯನ್ನು ಭಾರತೀಯ ಮಹಾಂತರಥ ಶ್ರೀ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸುತ್ತಿದ್ದೇವೆ. ಶ್ರೀ ಕೃಷ್ಣಾರ್ಪಣ ಮಸ್ತು.